ನಮಸ್ಕಾರ ಗೆಳೆಯರೆ. ಮಹಾಭಾರತ ಕೇವಲ ಒಂದು ಕಥೆಯಲ್ಲ. ಅದು ಮನುಷ್ಯನ ಭಾವನೆಗಳ, ಧರ್ಮದ ಮತ್ತು ವಿಧಿಯ ನಡುವಿನ ಮಹಾ ಸಂಘರ್ಷ. ನಾವು ಸಾಮಾನ್ಯವಾಗಿ ಮಹಾಭಾರತ ಅಂದ ಕೂಡಲೇ ಅರ್ಜುನ, ಕೃಷ್ಣ, ಕರ್ಣನ್ ಬಗ್ಗೆ ಮಾತಾಡ್ತೀವಿ. ಆದರೆ ಈ ಮಹಾ ಸಂಗ್ರಾಮಕ್ಕೆ ಬೀಜ ಮೊಳಕೆಯೊಡೆದದ್ದು ಹಸ್ತಿನಾಪುರದ ಗಂಗಾ ನದಿಯ ದಡದಲ್ಲಿ. ಇವತ್ತು ನಾವು ರಾಜ ಶಂತನು ಮತ್ತು ಗಂಗೆಯ ರೋಚಕ, ನೋವಿನ ಮತ್ತು ರಹಸ್ಯಮಯ ಕಥೆಯನ್ನು ಸಂಪೂರ್ಣವಾಗಿ ತಿಳಿಯೋಣ. ಈ ಕಥೆಯ ಹಿಂದೆ ಒಂದು ಭಯಾನಕ ಶಾಪದ ಹಿನ್ನೆಲೆಯೂ ಅಡಗಿದೆ. ಅದು ಯಾವುದು ಅಂತ ತಿಳ್ಕೋಬೇಕಾದ್ರೆ ಪೂರ್ತಿ ವಿಡಿಯೋ ನೋಡಿ. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಂಡಲ ಚಾನೆಲ್ಗೆ ಸ್ವಾಗತ. ಕತೆ ಶುರುವಾಗೋದು ಶಾಂತಿ ಮತ್ತು ಸಂಹಾರದ ನಡುವಿನ ಸೀಮಾರೇಖೆ, ಹಸ್ತಿನಾಪುರದಲ್ಲಿ. ಕುರು ವಂಶದ ಗರ್ವ ಮತ್ತು ಘನತೆ ಇಲ್ಲಿ ಅರಳಿತ್ತು. ಮಹಾಭಾರತದ ವಿಧಿಯ ಕಥೆ ಇದೇ ಭೂಮಿಯಲ್ಲಿ ಆರಂಭವಾಯಿತು. ಹಸ್ತಿನಾಪುರದ ರಾಜ ಶಂತನು ಒಂದು ದಿನ ಬೇಟೆಯಾಡುತ್ತಾ ಗಂಗಾ ನದಿಯ ದಡಕ್ಕೆ ಬರ್ತಾನೆ. ಅಲ್ಲಿ ಸಾಕ್ಷಾತ್ ಸೌಂದರ್ಯದ ದೇವತೆಯೇ ಭೂಮಿಗೆ ಇಳಿದು ಬಂದಳೋ ಎಂಬಂತೆ ಗಂಗೆ ಅವನ ಮುಂದೆ ಕಾಣಿಸ್ತಾಳೆ. ಶಂತನು ಅವಳನ್ನು ನೋಡಿದ ಕ್ಷಣ ತನ್ನ ರಾಜ್ಯ, ಅಧಿಕಾರ, ರಾಜತ್ವ ಎಲ್ಲವನ್ನೂ ಮರೆತು ಬಿಡ್ತಾನೆ. ಅವಳ ಸೌಂದರ್ಯಕ್ಕೆ ಸಂಪೂರ್ಣವಾಗಿ ಮೋಹಿತನಾಗಿ ಅವಳ ಹತ್ತಿರ ಹೋಗಿ ವಿವಾಹದ ಪ್ರಸ್ತಾಪ ಇಡ್ತಾನೆ. ಗಂಗೆ ಅವನನ್ನು ನೋಡಿ ಮಂದಹಾಸ ಬೀರ್ತಾಳೆ. ಆದರೆ ಆ ನಗುವಿನ ಹಿಂದೆ ಒಂದು ಕಠೋರವಾದ ಷರತ್ತು ಅಡಗಿರ್ತದೆ. ರಾಜನ್, ನಾನು ನಿನ್ನ ಪತ್ನಿಯಾಗಲು ಸಿದ್ಧ. ಆದರೆ ನೆನಪಿಟ್ಟುಕೋ, ನಾನು ಮಾಡೋ ಕೆಲಸ ಸರಿ ಇರಲಿ ತಪ್ಪು ಇರಲಿ, ನೀನು ನನ್ನನ್ನು ಪ್ರಶ್ನಿಸಬಾರ್ದು. ಒಂದು ವೇಳೆ ಯಾಕೆ ಅಂತ ಕೇಳಿದರೆ ನಾನು ಶನ್ನನ್ನು ಶಾಶ್ವತವಾಗಿ ಬಿಟ್ಟು ಹೋಗ್ತೀನಿ. ಈ ಬೆಂಕಿಯ ಹಾದಿಯಲ್ಲಿ ನಡೆಯಲು ನಿನಗೆ ಸಿದ್ಧವಿದೆಯೇ? ಪ್ರೀತಿಯಲ್ಲಿ ಮುಳುಗಿದ್ದ ಶಂತನು ಯೋಚಿಸದೆ ಸರಿ ಅಂತ ಹೇಳಿಬಿಡ್ತಾನೆ. ಅವರಿಬ್ಬರ ವಿವಾಹ ವೈಭವದಿಂದ ನಡೀತದೆ. ಮದುವೆಯಾದ 1 ವರ್ಷಕ್ಕೆ ಮೊದಲ ಮಗು ಹುಟ್ಟುತ್ತದೆ. ಹಸ್ತಿನಾಪುರದ ಜನ ವಾರಸುದಾರ ಬಂದ ಎಂದು ಸಂಭ್ರಮ ಪಡ್ತಾರೆ. ಆದರೆ ಆ ಸಂಭ್ರಮ ಕ್ಷಣದಲ್ಲೇ ಭಯಾನಕ ದೃಶ್ಯವಾಗಿ ಮಾರ್ಪಡ್ತದೆ. ಗಂಗೆ ಆ ಮಗುವನ್ನು ಎತ್ತಿಕೊಂಡು ಗಂಗಾ ನದಿಯ ದಡಕ್ಕೆ ಹೋಗಿ ನೀರಿನೊಳಗೆ ಲೀನ ಮಾಡಿಬಿಡ್ತಾಳೆ. ಅರಮನೆಯ ಕಿಟಕಿಯಿಂದ ಇದನ್ನು ನೋಡಿದ ಶಂತನು ಕಿರುಚಾಡಬೇಕು ಅಂತಿದ್ದಾನೆ. ಆದರೆ ಗಂಗೆ ಹಾಕಿದ ಷರತ್ತು ಅವನ ಬಾಯಿಗೆ ಬೀಗ ಹಾಕುತ್ತದೆ. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ 7 ಮಕ್ಕಳನ್ನು ಗಂಗೆ ನದಿಗೆ ಆಹುತಿ ಕೊಡ್ತಾಳೆ. ಒಬ್ಬ ತಂದೆಯಾಗಿ ಶಂತನು ಅನುಭವಿಸಿದ ನರಕ ಯಾತನೆ ಎಂಥದ್ದು ಎಂದು ಊಹಿಸಬಹುದು. ಜನರೆಲ್ಲ ರಾಜನನ್ನು ನೋಡಿ ಹೆಂಡತಿಯ ಕೈಗೊಂಬೆ ಎಂದು ಆಡಿಕೊಳ್ಳೋಕೆ ಶುರು ಮಾಡ್ತಾರೆ. ಕೊನೆಗೆ 8ನೇ ಮಗು ಹುಟ್ಟುತ್ತದೆ. ಈ ಬಾರಿ ಶಂತನು ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡಿಕೊಡುತ್ತಾನೆ. ಈ ಮಗುವನ್ನಾದರೂ ಉಳಿಸಿಕೊಳ್ಳಬೇಕು ಎಂದು ತೀರ್ಮಾನಿಸ್ತಾನೆ. ಗಂಗೆ ಎಂದಿನಂತೆ ಮಗುವನ್ನು ನದಿಗೆ ಎಸೆಯಲು ಹೋಗುತ್ತಿದ್ದಾಗ ಶಂತನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ತಡೆಯುತ್ತಾನೆ. ನಿಲ್ಲಿಸು ಈ ಕ್ರೌರ್ಯವನ್ನ. ನೀನು ಹೆಣ್ಣೋ ಅಥವಾ ರಾಕ್ಷಸಿಯೋ? ನಿನ್ನ ಸ್ವಂತ ಮಕ್ಕಳನ್ನೇ ಕೊಲ್ಲುವ ನಿನಗೆ ತಾಯಿ ಅನ್ನೋ ಅರ್ಹತೆ ಇದೆಯಾ? ಈ ಮಗು ನನ್ನ ಹಸ್ತಿನಾಪುರದ ಭವಿಷ್ಯ. ಇವನನ್ನು ಕೊಲ್ಲಲು ನಾನು ಬಿಡಲ್ಲ ಎಂದು ಶಂತನು ಆಕ್ರೋಶದಿಂದ ಹೇಳ್ತಾನೆ. ಗಂಗೆ ಶಾಂತವಾಗಿ ತಿರುಗಿ ನೋಡ್ತಾಳೆ. ಅವಳ ಕಣ್ಣಲ್ಲಿ ನೀರು ತುಂಬಿರ್ತದೆ. ರಾಜನ್, ನೀವು ನಿಮ್ಮ ಮಾತನ್ನು ಮೀರಿದ್ದೀರಿ. ಈಗ ನಾನು ಹೊರಡಲೇಬೇಕು. ಆದರೆ ಕೇಳಿ, ನಾನು ನಿಮ್ಮ ಮಕ್ಕಳನ್ನು ಸಾಯಿಸಿರಲಿಲ್ಲ, ಅವರಿಗೆ ಶಾಪದಿಂದ ಮುಕ್ತಿ ಕೊಡ್ತಿದ್ದೆ ಎಂದು ಹೇಳುತ್ತಾ ಅವಳು ಅಷ್ಟವಸುಗಳ ಕಥೆಯನ್ನು ಆರಂಭಿಸ್ತಾಳೆ. ಒಂದು ಸಲ 8 ಜನ ವಸುಗಳು ತಮ್ಮ ಪತ್ನಿಯರ ಜೊತೆ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ವಸಿಷ್ಠರ ಬಳಿ ನಂದಿನಿ ಎಂಬ ದಿವ್ಯ ಹಸು ಇರ್ತದೆ. ಆ ಹಸುವಿನ ಹಾಲು ಕುಡಿದ್ರೆ ಸಾವು ಮುಪ್ಪೇ ಇರೋದಿಲ್ಲ. ಒಬ್ಬ ವಸು ತನ್ನ ಪತ್ನಿಯ ಆಸೆಗೆ ಮಣಿದು ಆ ಹಸುವನ್ನು ಕಳ್ಳತನ ಮಾಡ್ತಾನೆ. ಇದರಿಂದ ಕೋಪಗೊಂಡ ವಸಿಷ್ಠರು 8 ಜನ ವಸುಗಳಿಗೂ ನೀವು ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿ ಕಷ್ಟ ಅನುಭವಿಸಬೇಕು ಎಂದು ಶಾಪ ಕೊಡ್ತಾರೆ. ವಸುಗಳು ಕ್ಷಮೆ ಕೇಳಿದಾಗ ವಸಿಷ್ಠರು ಹೇಳ್ತಾರೆ, 7 ಜನ ಹುಟ್ಟಿದ ತಕ್ಷಣ ಮುಕ್ತಿ ಪಡೆಯುತ್ತೀರಾ, ಆದರೆ ಹಸು ಕದ್ದವನು ಮಾತ್ರ ಭೂಮಿಯಲ್ಲಿ ದೀರ್ಘಕಾಲ ಕಷ್ಟಪಡಬೇಕು. ಈ ಶಾಪದಿಂದ ಬೆಚ್ಚಿಬಿದ್ದ ಅಷ್ಟವಸುಗಳು ಸಾಕ್ಷಾತ್ ಗಂಗಾ ಮಾತೆಯ ಬಳಿಗೆ ಮೊರೆ ಹೋಗ್ತಾರೆ. ಹೇ ಗಂಗೆ ಮಾತೆ, ನಮ್ಮನ್ನು ಕಾಪಾಡು ಎಂದು ಬೇಡಿಕೊಳ್ತಾರೆ. ಗಂಗೆ ಉತ್ತರಿಸ್ತಾಳೆ, ವಿಧಿಯ ಆಟವನ್ನು ಯಾರೂ ಬದಲಿಸಲಾರರು. ವಸಿಷ್ಠರ ಶಾಪ ವ್ಯರ್ಥವಾಗುವುದಿಲ್ಲ. ನೀವು ಭೂಮಿಯಲ್ಲಿ ಹುಟ್ಟಲೇಬೇಕು. ವಸುಗಳು ಮತ್ತೊಮ್ಮೆ ಬೇಡಿಕೊಳ್ಳುತ್ತಾರೆ, ನಾವು ನಿನ್ನ ಮಕ್ಕಳಾಗಿ ಹುಟ್ಟಲಿ, ಹುಟ್ಟಿದ ತಕ್ಷಣ ನಮ್ಮನ್ನು ನಿನ್ನ ಪವಿತ್ರ ನೀರಿನಲ್ಲಿ ಲೀನೀನ ಮಾಡು.
ಒಬ್ಬ ತಾಯಿಯಾಗಿ ಈ ನಿರ್ಧಾರ ನೋವಿನದಾದರೂ ಗಂಗೆ ಒಪ್ಪುತ್ತಾಳೆ. ಆದರೆ 8 ಜನರಲ್ಲಿ ದ್ಯು ಎಂಬ ವಸು ಮಾತ್ರ ಭೂಮಿಯಲ್ಲಿ ದೀರ್ಘಕಾಲ ಬದುಕಬೇಕೆಂದು ಗಂಗೆ ತಿಳಿಸುತ್ತಾಳೆ. ಈ 8ನೇ ಮಗುವೇ ದ್ಯು. ಗಂಗೆ ಶಂತನುವಿಗೆ ಹೇಳುತ್ತಾಳೆ, ಇವನನ್ನು ನಾನು ನನ್ನ ಜೊತೆ ಕರೆದೊಯ್ಯುತ್ತೇನೆ. ದೇವಲೋಕದ ಜ್ಞಾನ ಕೊಡಿಸಿ ಸರಿಯಾದ ಸಮಯಕ್ಕೆ ನಿಮ್ಮ ಹತ್ತಿರ ತಂದುಬಿಡುತ್ತೇನೆ ಎಂದು ಹೇಳಿ ಗಂಗೆ ನದಿಯಲ್ಲಿ ಮಾಯವಾಗುತ್ತಾಳೆ. ಗಂಗೆ ಹೋದ ನಂತರ ಶಂತನು ಜೀವಂತ ಶವದಂತಾಗುತ್ತಾನೆ. 16 ವರ್ಷಗಳ ಕಾಲ ಪ್ರತಿದಿನ ಗಂಗಾ ನದಿಯ ದಡದಲ್ಲಿ ತನ್ನ ಮಗನಿಗಾಗಿ ಕಾಯುತ್ತಾನೆ. ಒಂದು ದಿನ ಗಂಗಾ ನದಿಯ ಹರಿವನ್ನೇ ತನ್ನ ಬಾಣಗಳಿಂದ ತಡೆದು ನಿಲ್ಲಿಸಿದ ಒಬ್ಬ ಬಾಲಕನನ್ನು ಶಂತನು ನೋಡ್ತಾನೆ. ಅವನೇ ದೇವವ್ರತ. ಗಂಗೆ ಪ್ರತ್ಯಕ್ಷಳಾಗಿ ಮಗನನ್ನು ಶಂತನುವಿಗೆ ಒಪ್ಪಿಸ್ತಾಳೆ. ಶಂತನುವಿಗೆ ಅಪಾರ ಸಂತೋಷವಾಗ್ತದೆ. ಆದರೆ ವಿಧಿಯ ಆಟ ಇನ್ನೂ ಮುಗಿದಿರಲಿಲ್ಲ. ದೇವವ್ರತ ಹಸ್ತಿನಾಪುರದ ಯುವರಾಜನಾಗ್ತಾನೆ. ಎಲ್ಲವೂ ಸರಿಯಾಗಿದೆ ಎಂದುಕೊಳ್ಳುವಷ್ಟರಲ್ಲಿ ಶಂತನುವಿನ ಜೀವನದಲ್ಲಿ ಮತ್ತೊಬ್ಬ ಮಹಿಳೆ ಪ್ರವೇಶಿಸ್ತಾಳೆ. ಅವಳೇ ಸತ್ಯವತಿ. ಈ ಸತ್ಯವತಿಯ ಪ್ರವೇಶದಿಂದ ದೇವವ್ರತ ಹೇಗೆ ಭೀಷ್ಮನಾದ, ಅವನು ಮಾಡಿದ ಆ ಭೀಕರ ಪ್ರತಿಜ್ಞೆ ಏನು, ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ರೋಚಕವಾಗಿ ನೋಡೋಣ. ವೀಕ್ಷಕರೇ, ಈಗ ಅರ್ಥವಾಯಿತೆ ಗಂಗೆ ಯಾಕೆ ತನ್ನ 7 ಮಕ್ಕಳನ್ನು ಹುಟ್ಟಿದ ತಕ್ಷಣ ನದಿಗೆ ಲೀನ ಮಾಡಿದರು ಎಂದು. ಅವಳು ಕ್ರೂರಿ ತಾಯಿಯಲ್ಲ, ದೇವತೆಗಳಿಗೆ ಶಾಪದಿಂದ ಮುಕ್ತಿ ನೀಡುತ್ತಿದ್ದ ತಾಯಿ. ಆದರೆ ಈ ಸತ್ಯ ತಿಳಿಯದೆ ರಾಜ ಶಂತನು ಮಾತ್ರ ಒಳಗೊಳಗೆ ಬೆಂದು ಹೋಗುತ್ತಿದ್ದ. ಹಸ್ತಿನಾಪುರದ ಸಿಂಹಾಸನದ ಮೇಲೆ ಕೂರಬೇಕಿದ್ದ ಆ ವ್ಯಕ್ತಿ ಯಾಕೆ ತನ್ನ ಇಡೀ ಜೀವನವನ್ನು ಬರೀ ಕಾವಲುಗಾರನಾಗಿ ಕಳೆದಿರಬಹುದು? ಸಾವು ಕೂಡ ಅವನ ಅನುಮತಿ ಇಲ್ಲದೆ ಹತ್ತಿರ ಸುಳಿಯಲಾರದೆ ನಿಂತಿದ್ದರೂ ಅವನ ಕಣ್ಣಲ್ಲಿ ಯಾವಾಗಲೂ ಆ ಒಂದೇ ನೋವು ಯಾಕಿತ್ತು? ಅಜೇಯ ಯೋಧ, ಅಮರ ವರದ ಧನಿ, ಧರ್ಮದ ಪ್ರತೀಕ, ಆದರೂ ಹೃದಯದಲ್ಲಿ ಮೌನದ ಬೆಂಕಿ. ವೀಕ್ಷಕರೇ, ಇವತ್ತು ನಾವು ಜಗತ್ತಿನ ಅತಿ ಶಕ್ತಿಶಾಲಿ ಯೋಧ ಭೀಷ್ಮನ ಹುಟ್ಟಿನ ಹಿಂದಿರುವ ಆ ಕರಾಳ ಮತ್ತು ರೋಚಕ ರಹಸ್ಯವನ್ನು ಬಿಚ್ಚಿಡಲಿದ್ದೇವೆ. ಕಥೆ ಯುದ್ಧದಿಂದಲ್ಲ, ಕಥೆ ಶುರುವಾಗೋದು ಒಬ್ಬ ಮತ್ಸ್ಯಕನ್ಯೆಯ ಮೋಹದ ವಾಸನೆಯಿಂದ. ಹಸ್ತಿನಾಪುರ ಕುರು ವಂಶದ ರಾಜಧಾನಿ, ಧರ್ಮದ ಮೇಲೆ ನಿಂತ ಸಾಮ್ರಾಜ್ಯ. ಅದರ ಸಿಂಹಾಸನದ ಮೇಲೆ ಕುಳಿತಿದ್ದವನು ಪರಾಕ್ರಮಿ ರಾಜ ಶಂತನು. ಶತ್ರುಗಳಿಗೆ ಸಿಂಹ, ಪ್ರಜೆಗಳಿಗೆ ತಂದೆ. ಆದರೆ ತನ್ನ ಹೃದಯಕ್ಕೆ ಮಾತ್ರ ಸೋತ ರಾಜ. ಏಕೆಂದರೆ ಗಂಗೆಯ ಅಗಲಿಕೆ ಅವನ ಬದುಕಿನ ಅತಿದೊಡ್ಡ ಗಾಯ. 7 ಮಕ್ಕಳನ್ನು ತನ್ನ ಕಣ್ಣೆದುರೇ ಕಳೆದುಕೊಂಡ ನೋವು ಮತ್ತು ಉಳಿದಿದ್ದ ಒಬ್ಬ ಮಗನನ್ನು ಕೂಡ 16 ವರ್ಷಗಳ ಕಾಲ ಕಾಣದ ವೇದನೆ. ಕಾಲ ಸಾಗಿದರೂ ಆ ನೋವು ಮಾಸಲಿಲ್ಲ. ವಿಧಿ ಮಾತ್ರ ತನ್ನ ಆಟವನ್ನು ನಿಧಾನವಾಗಿ ಹೆಣೆದುಕೊಳ್ಳುತ್ತಿತ್ತು. ಗಂಗೆಯ ಮಡಿಲಲ್ಲಿ ಬೆಳೆದ ಆ ಮಗು ಸಾಮಾನ್ಯನಲ್ಲ. ಶಸ್ತ್ರಶಾಸ್ತ್ರದಲ್ಲಿ ಅಸಾಧ್ಯ, ಶಿಸ್ತುದಲ್ಲಿ ಋಷಿ, ಧೈರ್ಯದಲ್ಲಿ ಪರ್ವತ. ಅವನು ದೇವವ್ರತ, ಪರಶುರಾಮರ ಶಿಷ್ಯ. ಅಸ್ತ್ರವಿದ್ಯೆಯಲ್ಲಿ ಯಾರಿಗೂ ಸಾಟಿಯಿಲ್ಲ. ಒಂದು ದಿನ ಶಂತನು ಗಂಗಾ ನದಿಯ ತೀರದಲ್ಲಿ ಸಂಚಕಾ ನದಿಯ ತೀರದಲ್ಲಿ ಸಂಚರಿಸುವಾಗ ಅಸಾಧ್ಯವಾದ ದೃಶ್ಯ ಕಂಡನು. ಮಹಾಪ್ರವಾಹ ನಿಂತಿತ್ತು. ನೀರು ನಿಂತರೆ ಲೋಕ ನಿಂತಂತೆ. ಮುಂದೆ ಸಾಗಿದಾಗ ಕಂಡದ್ದು ಇತಿಹಾಸವೇ ನಡುಗುವ ದೃಶ್ಯ. ಒಬ್ಬ ಬಾಲಕ ತನ್ನ ಬಾಣಗಳಿಂದ ನದಿಗೆ ಅಣೆಕಟ್ಟು ಕಟ್ಟಿದ್ದ. ಪ್ರತಿಯೊಂದು ಬಾಣವೂ ಪರ್ವತದಂತೆ ನಿಂತಿತ್ತು. ಅಷ್ಟರಲ್ಲಿ ಗಂಗೆಯೇ ಪ್ರತ್ಯಕ್ಷಳಾಗಿ ಹೇಳಿದಳು, ರಾಜನ್, ಇವನೇ ನಿನ್ನ ಪುತ್ರ ದೇವವ್ರತ. ಶಂತನುವಿನ ಕಣ್ಣುಗಳಲ್ಲಿ ನೀರು, ಕೈಗಳಲ್ಲಿ ಕಂಪನ, ಹೃದಯದಲ್ಲಿ ಉರಿಯುವ ತಂದೆಯ ಪ್ರೀತಿ. 16 ವರ್ಷಗಳ ನಂತರ ಮಗನನ್ನು ಅಪ್ಪಿಕೊಂಡ ಕ್ಷಣ ಹಸ್ತಿನಾಪುರಕ್ಕೆ ದೇವವ್ರತನ ಆಗಮನ. ನಗರದೆಲ್ಲೆಡೆ ಹೂಮಳೆ, ಘೋಷಣೆ, ಸಂಭ್ರಮ. ಯುವರಾಜ ಪಟ್ಟಾಭಿಷೇಕ. ಎಲ್ಲರೂ ಭಾವಿಸಿದರು, ಈಗ ಕಥೆ ಮುಗಿತು, ಸುಖ ಶುರುವಾಯಿತು ಅಂದು. ಆದರೆ ವಿಧಿ ಅಷ್ಟರಲ್ಲಿ ನಿಲ್ಲಿಲ್ಲ. ಕೆಲವು ವರ್ಷಗಳ ನಂತರ ಯಮುನಾ ತೀರದಲ್ಲಿ ಹರಡಿದ ವಿಚಿತ್ರ ಸುಗಂಧ ಶಂತನುವನ್ನು ಸೆಳೆದಿತು. ಆ ಸುಗಂಧದ ಮೂಲ ದೋಣಿ ನಡೆಸುತ್ತಿದ್ದ ಯುವತಿ, ಅವಳ ಹೆಸರು ಸತ್ಯವತಿ. ಮೀನುಗಾರನ ಮಗಳು, ಆದರೆ ಕಣ್ಣಲ್ಲಿ ರಾಜಸ ಗಂಭೀರತೆ. ಶಂತನು ಮತ್ತೆ ಪ್ರೇಮಾಂಧನಾದ. ತನ್ನ ಒಂಟಿತನಕ್ಕೆ ಆಸರೆ ಕಂಡ ನೇರವಾಗಿ ಅವಳ ತಂದೆ ದಾಶರಾಜನ ಬಳಿ ಮದುವೆಯ ಆಸೆ ವ್ಯಕ್ತಪಡಿಸಿದ. ಅಲ್ಲಿ ಕಥೆ ಕ್ರೂರ ತಿರುವು ಪಡೆದಿತು. ದಾಶರಾಜ ಸಾಮಾನ್ಯ ಮೀನುಗಾರನಲ್ಲ, ಅವನು ರಾಜತಂತ್ರಿ. ಅವನು ಇಟ್ಟ ಷರತ್ತು ಸ್ಪಷ್ಟ ಮತ್ತು ಭೀಕರ.
ನನ್ನ ಮಗಳು ನಿನ್ನ ಪತ್ನಿಯಾಗ್ಬೋದು, ಆದರೆ ಅವಳು ಮಗನೇ ಮುಂದಿನ ರಾಜ. ಈ ಮಾತು ಶಂತನುವಿಗೆ ಸಿಡಿಲಿನಂತೆ ಬಡಿತ. ಯುವರಾಜ ದೇವವರ್ಋತನ ಹಕ್ಕನ್ನು ಕಸಿದುಕೊಳ್ಳುವುದು ಮಹಾಪಾಪ ಎಂದು ಅರಿತ ರಾಜ ಮೌನಿಯಾದ. ಊಟ ತ್ಯಜಿಸಿದ, ನಗು ಕಳೆದುಕೊಂಡ. ತಂದೆಯ ಈ ಸ್ಥಿತಿ ಶಂತನುವಿಗೂ ಕಾಣಿಸಿತು. ಕೂಸುತ್ತಿದ್ದ ಶಾಂತಿ ಅವನನ್ನು ಕಂಡ ದೇವವ್ರತ ಎಲ್ಲವನ್ನೂ ಅರಿತ. ವಿಧಿಯ ವಿರುದ್ಧ ನಿಲ್ಲದು ನಿರ್ಧರಿಸಿದ. ನೇರವಾಗಿ ದಾಶರಾಜನ ಮುಂದೆ ನಿಂತು ಹೇಳಿದ, ನನ್ನ ತಂದೆಯ ಸುಖಕ್ಕಾಗಿ ನಾನು ರಾಜ್ಯವನ್ನು ತ್ಯಜಿಸುತ್ತೇನೆ. ಆದರೆ ದಾಶರಾಜ ಅಲ್ಲಿಯೂ ನಿಲ್ಲಲಿಲ್ಲ. ನಿನ್ನ ಮಕ್ಕಳು ಮುಂದೆ ಸಿಂಹಾಸನ ಕೇಳಿದರೆ ಎಂಬ ಪ್ರಶ್ನೆ ಕೇಳಿದ. ಆ ಕ್ಷಣದಲ್ಲಿ ಕಾಲವೇ ನಿಂತಂತೆ. ದೇವವ್ರತ ಆಕಾಶದತ್ತ ಕೈ ಎತ್ತಿ ಘೋಷಿಸಿದ, ಇಂದಿನಿಂದ ನಾನು ಆಜನ್ಮ ಬ್ರಹ್ಮಚಾರಿ, ನಾನು ಮದುವೆಯಾಗುವುದಿಲ್ಲ. ನನ್ನ ರಕ್ತದಿಂದ ಹುಟ್ಟುವ ಯಾರೂ ಸಿಂಹಾಸನ ಕೇಳುವುದಿಲ್ಲ. ನನ್ನ ಜೀವಿತವೆಲ್ಲ ಹಸ್ತಿನಾಪುರದ ರಕ್ಷಣೆಗೆ. ಆ ಘೋಷಣೆಯೊಂದಿಗೆ ಆಕಾಶದಿಂದ ಪುಷ್ಪವೃಷ್ಟಿ, ದೇವತೆಗಳ ಧ್ವನಿ, ಭೀಷ್ಮ ಭೀಷ್ಮ. ಆ ದಿನ ದೇವವ್ರತ ಎಂಬ ಯುವರಾಜ ಕೊನೆಗೊಂಡು. ಆದರೆ ಗೆಳೆಯರೆ, ಇಲ್ಲಿ ಕಥೆ ಮುಗಿಯಲಿಲ್ಲ. ಈ ತ್ಯಾಗ ಹಸ್ತಿನಾಪುರಕ್ಕೆ ವರವಾಯಿತೆ ಅಥವಾ ಶಾಪವಾಯಿತೆ ಎಂಬ ಪ್ರಶ್ನೆ ಅಂದೇ ಹುಟ್ಟಿತು. ಯಾಕೆಂದರೆ ಒಬ್ಬ ಹೆಣ್ಣಿನ ಆಸೆ, ಒಬ್ಬ ಮಗನ ತ್ಯಾಗ ಮತ್ತು ಒಬ್ಬ ರಾಜನ ಮೌನ ಮುಂದೆ ಮಹಾಭಾರತ ಯುದ್ಧಕ್ಕೆ ಬೀಜ ಬಿತ್ತಲ್ಪಟ್ಟಿತ್ತು. ಭೀಷ್ಮನ ಪ್ರತಿಜ್ಞೆ ಧರ್ಮದ ಶಿಖರವಾಯಿತಾದರೂ ಅದರ ನೆರಳು ಇಡೀ ಕುರುವಂಶದ ಮೇಲೆ ಬಿದ್ದಿತು. ಮುಂದೆ ಅಂಬೆಯ ಶಾಪ, ಸತ್ಯವತಿಯ ಸಂತತಿಯ ಸಂಘರ್ಷ ಮತ್ತು ರಕ್ತಪಾತದ ಮಹಾಯುದ್ಧ, ಈ ಎಲ್ಲವೂ ಆ ದಿನವೇ ನಿರ್ಧಾರವಾಗಿತ್ತು. ಇದು ಕೇವಲ ಕಥೆಯಲ್ಲ, ಇದು ವಿಧಿಯ ತೀರ್ಪು. ಭೀಷ್ಮನ ಭೀಕರ ಪ್ರತಿಜ್ಞೆಯ ದಿನ ಹಸ್ತಿನಾಪುರದಲ್ಲಿ ಧರ್ಮವೇ ಗೆದ್ದಂತೆ ಕಾಣಿಸಿಕೊಂಡಿತು. ಸಿಂಹಾಸನ ಸುರಕ್ಷಿತವಾಗಿದೆ, ಕುರುವಂಶಕ್ಕೆ ಇನ್ನು ಯಾವುದೇ ಅಪಾಯ ಇಲ್ಲ ಎಂಬ ಭ್ರಮೆ ಅರಮನೆಯಿಂದ ಪ್ರಜೆಗಳವರೆಗೆ ಹರಡಿತು. ಆದರೆ ಇತಿಹಾಸದಲ್ಲಿ ಭ್ರಮೆಯೇ ಅತಿದೊಡ್ಡ ಅಪಾಯ ಎಂಬುದನ್ನು ಯಾರೂ ಅರಿಯಲಿಲ್ಲ. ಏಕೆಂದರೆ ವಿಧಿ ತನ್ನ ಮುಂದಿನ ಹೆಜ್ಜೆಯನ್ನು ಯಾವತ್ತೂ ಘೋಷಣೆ ಮಾಡಿ ಇಡುವುದಿಲ್ಲ. ಅದು ಮೌನವಾಗಿ, ನಿಧಾನವಾಗಿ, ಕಾಲಿನ ಗುರುತು ಮಾತ್ರ ಬಿಟ್ಟು ಮುಂದೆ ಸಾಗುತ್ತದೆ. ರಾಜನಾಗುವ ಹಕ್ಕನ್ನು ತ್ಯಜಿಸಿದ ಭೀಷ್ಮ ಇದ್ದರೂ ಕುರುವಂಶ ಮುಂದುವರಿಯಬೇಕಾದರೆ ಸಂತಾನವೇ ಏಕೈಕ ದಾರಿ ಎಂಬ ಸತ್ಯವನ್ನು ಕಾಲ ಮತ್ತೆ ಮತ್ತೆ ನೆನಪೆನಪಿಸುತ್ತಿತ್ತು. ಶಂತನುವಿನ ಮರಣದ ನಂತರ ಸಿಂಹಾಸನಕ್ಕೆ ಏರಿದ ಸತ್ಯವತಿಯ ಹಿರಿಯ ಪುತ್ರ ಚಿತ್ರಾಂಗದ ಯುವ ಶೂರನಾಗಿದ್ದರೂ ತನ್ನ ಶಕ್ತಿಯ ಮೇಲಿನ ಅತಿಯಾದ ಅಹಂಕಾರವನ್ನು ನಿಯಂತ್ರಿಸಲಾರದೆ ಗಂಧರ್ವರೊಂದಿಗೆ ಯುದ್ಧಕ್ಕೆ ಇಳಿದು ಅಲ್ಲಿಯೇ ವೀರಮರಣ ಹೊಂದಿದನು. ಈ ಘಟನೆಯು ಹಸ್ತಿನಾಪುರದ ಅರಮನೆಗೆ ಮಾತ್ರವಲ್ಲ, ಕುರುವಂಶದ ಭವಿಷ್ಯಕ್ಕೂ ಮೊದಲ ಬಿರುಕು ತಂದುಕೊಟ್ಟಿತು. ಶೋಕದ ನಡುವೆ ಉಳಿದಿದ್ದ ಏಕೈಕ ಪುತ್ರ ವಿಚಿತ್ರವೀರ್ಯ ವಯಸ್ಸಿನಲ್ಲಿ ಬಾಲಕನಾಗಿದ್ದರಿಂದ ಭೀಷ್ಮ ಸ್ವತಃ ಸಿಂಹಾಸನ ಏರದೆ ಅವನ ಸಂರಕ್ಷಕನಾಗಿ ನಿಂತು ರಾಜ್ಯಭಾರವನ್ನು ಹೊತ್ತುಕೊಂಡನು. ಧರ್ಮದ ಹೆಸರಿನಲ್ಲಿ ಮಾಡಿದ ಈ ತ್ಯಾಗವನ್ನು ಜನರು ಮಹಾನ್ ಎಂದು ಹೊಗಳಿದರೂ ಅದೇ ತ್ಯಾಗ ಮುಂದೊಂದು ದಿನ ಎಷ್ಟು ಭಾರೀ ಬೆಲೆ ಕೇಳಲಿದೆ ಎಂಬುದನ್ನು ಕಾಲ ಮಾತ್ರ ಅರಿತಿತ್ತು. ವರ್ಷಗಳು ಕಳೆಯುತ್ತಿದ್ದಂತೆ ವಿಚಿತ್ರವೀರ್ಯ ಯೌವನಕ್ಕೆ ಬಂದಾಗ ಕುರುವಂಶ ಉಳಿಯಲೆಂದು ವಿವಾಹ ಅನಿವಾರ್ಯವಾಯಿತು. ಮತ್ತು ಈ ನಿರ್ಧಾರವೇ ಭೀಷ್ಮನನ್ನು ಕಾಶಿ ದೇಶದತ್ತ ಕರೆದೊಯ್ದಿತು. ಕಾಶಿಯ ಸ್ವಯಂವರ ಕೇವಲ ಮದುವೆಯ ಆಹ್ವಾನವಾಗಿರಲಿಲ್ಲ, ಅದು ರಾಜಕೀಯ ಶಕ್ತಿಯ ಪ್ರದರ್ಶನವಾಗಿತ್ತು. ಅಲ್ಲಿ ಅಂಬೆ, ಅಂಬಿಕಾ, ಅಂಬಾಲಿಕೆ ಎಂಬ 3 ರಾಜಕುಮಾರಿಯರು ಭವಿಷ್ಯದ ಮೈತ್ರಿಗಳ ಕೇಂದ್ರವಾಗಿದ್ದರು. ವಿಚಿತ್ರ ವೀರ್ಯನಿಗಾಗಿ ಭೀಷ್ಮ ಸ್ವಯಂವರವನ್ನು ಪ್ರಶ್ನಿಸಿದ ಕ್ಷಣದಿಂದಲೇ ಸಭೆಯ ವಾತಾವರಣ ಬದಲಾಗಿತ್ತು. ರಾಜರು ತಡೆಯಲು ಯತ್ನಿಸಿದರೂ ಭೀಷ್ಮನ ಶೌರ್ಯಕ್ಕೆ ಯಾವ ಶಕ್ತಿಯೂ ನಿಲ್ಲಲಿಲ್ಲ. ಯುದ್ಧ ಸ್ಫೋಟಗೊಂಡಿತು ಮತ್ತು ಅದರ ಅಂತ್ಯದಲ್ಲಿ 3 ರಾಜಕುಮಾರಿಯರು ಭೀಷ್ಮನ ರಥದಲ್ಲಿ ಹಸ್ತಿನಾಪುರದತ್ತ ಹೊರಟರು. ಆದರೆ ಈ ಪ್ರಯಾಣ ಕೇವಲ ರಥಯಾನವಲ್ಲ, ಅದು ವಿಧಿಯ ದಿಕ್ಕನ್ನೇ ತಿರುವು ಮಾಡಿದ ಪಯಣವಾಗಿತ್ತು. ದಾರಿಯಲ್ಲಿ ಅಂಬೆ ತನ್ನ ಹೃದಯದ ಸತ್ಯವನ್ನು ಬಹಿರಂಗಪಡಿಸಿ ತನ್ನ ಮನಸ್ಸು ಈಗಾಗಲೇ ಶಾಲ್ವ ದೇಶದ ರಾಜ ಶಾಲ್ವನಿಗೆ ಅರ್ಪಿತವಾಗಿದೆ ಎಂದು ತಿಳಿಸಿದಳು. ಧರ್ಮನಿಷ್ಠನಾದ ಭೀಷ್ಮ ಅವಳ ಗೌರವವನ್ನು ಕಾಪಾಡಲು ಅವಳನ್ನು ಶಾಲ್ವನ ಬಳಿಗೆ ಮರಳಿಸಿದನು. ಆದರೆ ಅಲ್ಲಿ ಅವಳಿಗೆ ಸಿಕ್ಕದ್ದು ಪ್ರೇಮವಲ್ಲ, ಭೀಕರ ಅವಮಾನವಾಗಿದ್ದು. ಸೋತವಳನ್ನು ಸ್ವೀಕರಿಸಲಾಗದು ಎಂಬ ಮಾತು ಅವಳ ಆತ್ಮವನ್ನೇ ಚೂರು ಮಾಡಿತು. ಹಿಂದಿರುಗಲು ಜಾಗವಿಲ್ಲ,
ಮುಂದಕ್ಕೆ ದಾರಿಯಿಲ್ಲದ ಸ್ಥಿತಿಯಲ್ಲಿ ಗೌರವ ಕಳೆದುಕೊಂಡ ಅಂಬೆ ಮತ್ತೆ ಹಸ್ತಿನಾಪುರಕ್ಕೆ ಬಂದು ಭೀಷ್ಮನ ಮುಂದೆ ನಿಂತು, ನನ್ನ ಬದುಕನ್ನು ನಾಶ ಮಾಡಿದ ನೀನೇ ನನ್ನನ್ನು ವಿವಾಹವಾಗು ಎಂದು ತನ್ನ ಬದುಕಿನ ಹೊಣೆಗಾರಿಕೆಯನ್ನು ಅವನ ಮೇಲೆ ಇಟ್ಟಳು. ಆದರೆ ಭೀಷ್ಮನ ಆಜನ್ಮ ಬ್ರಹ್ಮಚರ್ಯದ ಪ್ರತಿಜ್ಞೆ ಕಲ್ಲಿನಂತೆ ಅಚಲವಾಗಿದ್ದು, ಧರ್ಮದ ಹೆಸರಿನಲ್ಲಿ ಅವನು ಹಿಂದೆ ಸರಿಯಲಿಲ್ಲ. ಆ ಕ್ಷಣದಲ್ಲಿ ಅಂಬೆಯೊಳಗಿನ ಪ್ರೇಮ ಸಂಪೂರ್ಣವಾಗಿ ಸತ್ತು ನ್ಯಾಯದ ಬೇಡಿಕೆ ಪ್ರತೀಕಾರವಾಗಿ ರೂಪಾಂತರಗೊಂಡಿತು. ಅವಳು ಅರಮನೆ ತೊರೆದು ಕಾಡಿನ ದಾರಿಯನ್ನು ಹಿಡಿದು ವರ್ಷಗಳ ತಪಸ್ಸು, ಉಪವಾಸ ಮತ್ತು ನೋವಿನ ನಡುವೆ ದೇಹ ಕ್ಷೀಣಿಸಿದರೂ ಕಣ್ಣಲ್ಲಿನ ಬೆಂಕಿಯನ್ನು ಮಾತ್ರ ಆರಿಸಿಕೊಳ್ಳಲಿಲ್ಲ. ಅವಳ ಅಳಲು ಋಷಿಗಳ ಮೂಲಕ ಭೀಷ್ಮನ ಗುರು ಪರಶುರಾಮನ ಕಿವಿಗೆ ತಲುಪಿದಾಗ ಕೋಪಗೊಂಡ ಗುರು ಶಿಷ್ಯನಿಗೆ ಯುದ್ಧಕ್ಕೆ ಆಹ್ವಾನ ನೀಡಿದನು. ಗುರು ಮತ್ತು ಶಿಷ್ಯರ ನಡುವೆ ದಿನಗಳ ಕಾಲ ನಡೆದ ಭೀಕರ ಸಮರದಲ್ಲಿ ಭೂಮಿ ನಡುಗಿತು. ದೇವತೆಗಳು ಮೌನವಹಿಸಿದವು. ಕೊನೆಗೆ ಭೀಷ್ಮನ ಪ್ರತಿಜ್ಞೆ ದೇವತೆಗಳ ವರದಷ್ಟು ಬಲವಾದುದು ಎಂಬ ಸತ್ಯ ಸ್ಪಷ್ಟವಾದಾಗ ಯುದ್ಧಕ್ಕೆ ಅಂತ್ಯವಾಯಿತು. ಆದರೆ ಅಂಬೆಯ ನೋವಿಗೆ ಅಂತ್ಯವಾಗಲಿಲ್ಲ. ನನ್ನ ಮುಂದಿನ ಜನ್ಮದಲ್ಲಿ ಭೀಷ್ಮನ ಮರಣಕ್ಕೆ ಕಾರಣವಾಗುತ್ತೇನೆ ಎಂಬ ಘೋಷಣೆಯೊಂದಿಗೆ ಅವಳು ಅಗ್ನಿಗೆ ಹಾರಿದಳು ಮತ್ತು ಆ ದೇಹದ ಅಂತ್ಯವೇ ಮುಂದೆ ಶಿಖಂಡಿಯಾಗಿ ಅವತರಿಸಬೇಕಾದ ಶಾಪವಾಯಿತು. ಇದೇ ಸಮಯದಲ್ಲಿ ಹಸ್ತಿನಾಪುರದಲ್ಲಿ ವಿಚಿತ್ರವೀರ್ಯ ಅಕಾಲಿಕ ರೋಗದಿಂದ ಮರಣ ಹೊಂದಿ ಮಕ್ಕಳಿಲ್ಲದೆ ಸಿಂಹಾಸನ ಖಾಲಿಯಾದಾಗ ಅರಮನೆಯ ಗೋಡೆಗಳೇ ಭವಿಷ್ಯದ ಭೀತಿಯನ್ನು ಪ್ರತಿಧ್ವನಿಸಿದವು. ಕುರುವಂಶ ಸಂಪೂರ್ಣ ನಾಶವಾಗುವ ಅಂಚಿಗೆ ತಲುಪಿತು ಎಂಬ ಮಾತು ಮಂತ್ರಿಗಳ ಗುಪ್ತ ಸಭೆಗಳಲ್ಲಿ ಹರಡತೊಡಗಿತು. ಈ ಭೀಕರ ಕ್ಷಣದಲ್ಲಿ ಸತ್ಯವತಿ ತನ್ನ ಮರೆಮಾಚಿದ ಸತ್ಯವನ್ನು ನೆನಪಿಸಿಕೊಂಡು ಪರಾಶರ ಮುನಿಯಿಂದ ಹುಟ್ಟಿದ ತನ್ನ ಪುತ್ರ ವ್ಯಾಸನನ್ನು ವಂಶರಕ್ಷಣೆಗೆ ಆಹ್ವಾನಿಸಿದಳು. ನಿಯೋಗ ಪದ್ಧತಿಯಂತೆ ವ್ಯಾಸ ಮೊದಲು ಅಂಬಿಕಾಳ ಬಳಿಗೆ ಹೋದಾಗ ಅವಳು ಭಯದಿಂದ ಕಣ್ಣು ಮುಚ್ಚಿದ ಪರಿಣಾಮ ಅಂಧನಾದ ಧೃತರಾಷ್ಟ್ರ ಹುಟ್ಟಿದನು. ನಂತರ ಅಂಬಾಲಿಕಾಳ ಬಳಿಗೆ ಹೋದಾಗ ಅವಳು ಭಯದಿಂದ ಬಿಡಿಚಿಕೊಂಡ ಕಾರಣ ದುರ್ಬಲ ದೇಹದ ಪಾಂಡು ಜನಿಸಿದನು. ಕೊನೆಗೆ ದಾಸಿಯಿಂದ ಜನಿಸಿದ ಮಗು ಜ್ಞಾನದಲ್ಲಿ ಅಪ್ರತಿಮ, ಧರ್ಮದಲ್ಲಿ ಶ್ರೇಷ್ಠನಾದ ವಿದುರನಾಗಿದ್ದರೂ ರಾಜನಾಗುವ ಹಕ್ಕಿಲ್ಲದವನಾಗಿಯೇ ಉಳಿದನು. ಹೀಗೆ ಕುರುವಂಶ ಉಳಿದರೂ ಅರಮನೆಯೊಳಗೆ ಸಂತೋಷದ ಜೊತೆಗೆ ಮೌನದ ಆತಂಕವೂ ನೆಲೆಸಿತು. ಏಕೆಂದರೆ ಉತ್ತರಾಧಿಕಾರಿಗಳಲ್ಲಿ ಒಬ್ಬನಿಗೆ ದೃಷ್ಟಿ ಇರಲಿಲ್ಲ, ಇನ್ನೊಬ್ಬನಿಗೆ ದೇಹಬಲ ಸಂಪೂರ್ಣವಾಗಿರಲಿಲ್ಲ, ಮೂರನೆಯವನಿಗೆ ಜ್ಞಾನವಿದ್ದರೂ ಅಧಿಕಾರ ಇರಲಿಲ್ಲ. ಭೀಷ್ಮ ಇನ್ನೂ ಸಿಂಹಾಸನದ ಕಾವಲುಗಾರನಾಗಿ ನಿಂತು ಈ ಎಲ್ಲವನ್ನು ಮೌನವಾಗಿ ನೋಡುವ ಸಾಕ್ಷಿಯಾದನು. ರಾತ್ರಿಗಳಲ್ಲಿ ಹಸ್ತಿನಾಪುರ ನಿದ್ರಿಸಿದರೂ ಭೀಷ್ಮನ ಅಂತರಾತ್ಮ ನಿದ್ರಿಸಲಿಲ್ಲ. ಕಾಶಿಯಲ್ಲಿ ಹುಟ್ಟಿದ ಶಾಪ ಮತ್ತು ಹಸ್ತಿನಾಪುರದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಒಂದೇ ದಾರಿಯಲ್ಲಿ ಸಾಗುತ್ತಿವೆ ಎಂಬ ಅರಿವು ಅವನನ್ನು ಕಾಡತೊಡಗಿತು. ಏಕೆಂದರೆ ವಿಧಿ ಮೊದಲು ನಂತರ ಮಾತ್ರ ಸಂಹಾರಕ್ಕೆ ಇಳಿಯುತ್ತದೆ. ಆ ಎಚ್ಚರಿಕೆಯ ರೂಪವೇ ಮುಂದೆ ಶಿಖಂಡಿಯಾಗಿ ನಿಂತು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಭೀಷ್ಮನ ಎದುರು ಬರಬೇಕಿತ್ತು. ಇಂದು ಅರಮನೆಯೊಳಗೆ ಶಾಂತಿ ಕಂಡರೂ ಭವಿಷ್ಯದಲ್ಲಿ ಶಂಖನಾದ ಗರ್ಜನೆ ಕೇಳಿಸಬೇಕಿತ್ತು. ಇಂದು ಹುಟ್ಟಿದ ಮಕ್ಕಳು ನಾಳೆ ಯುದ್ಧದ ಕಾರಣರಾಗಬೇಕಿತ್ತು ಮತ್ತು ಇಂದು ಕಾವಲುಗಾರನಾಗಿ ನಿಂತ ಭೀಷ್ಮನ ದೇಹವೇ ನಾಳೆ ಬಾಣಗಳ ಶಯ್ಯೆಯಾಗಿ ಬಿದ್ದಿರಬೇಕಿತ್ತು. ಯಾಕೆಂದರೆ ಪ್ರತಿಯೊಂದು ಮಹಾಪ್ರತಿಜ್ಞೆ ತನ್ನ ಬೆಲೆಯನ್ನು ಕೇಳುತ್ತದೆ ಮತ್ತು ಭೀಷ್ಮನ ಪ್ರತಿಜ್ಞೆಯ ಬೆಲೆ ಇನ್ನೂ ಸಂಪೂರ್ಣವಾಗಿ ತೀರಿಸಬೇಕಿತ್ತು. ಇದು ಕೇವಲ ಘಟನಾವಳಿಗಳ ವರದಿಯಲ್ಲ, ಇದು ವಿಧಿಯ ಮುನ್ನುಡಿ ಮತ್ತು ಈ ಮುನ್ನುಡಿಯುಡಿಯ ನಂತರ ಬರುವ ಅಧ್ಯಾಯಗಳು ರಕ್ತದಿಂದಲೇ ಬರೆಯಲ್ಪಡುವವು. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ಕಥೆ ಆರಂಭವಾಗುವುದು ಕುರುವಂಶದ ಹಿರಿಯ ಪುತ್ರ ಧೃತರಾಷ್ಟ್ರನಿಂದ. ಜನ್ಮದಿಂದಲೇ ಅಂಧನಾದ ಧೃತರಾಷ್ಟ್ರ ದೇಹದಲ್ಲಿ ಅಪಾರ ಬಲ ಹೊಂದಿದ್ದರೂ ರಾಜನಾಗಲು ಬೇಕಾದ ದೃಷ್ಟಿ ಇಲ್ಲದ ಕಾರಣ ಸಿಂಹಾಸನದಿಂದ ದೂರವಿಡಲ್ಪಟ್ಟವನಾಗಿದ್ದ. ಬಾಲ್ಯದಿಂದಲೇ ನೀನು ಹಿರಿಯ, ಆದರೆ ನೀನು ರಾಜನಲ್ಲ ಎಂಬ ವಾಕ್ಯವನ್ನು ಕೇಳುತ್ತಲೇ ಬೆಳೆದ ಅವನೊಳಗೆ ಮೌನದ ಅಸಮಾಧಾನ ಬೆಳೆದಿತ್ತು. ಅದು ಹೊರಗೆ ಕೋಪವಾಗಿ ಕಾಣಿಸಿಕೊಳ್ಳಲಿಲ್ಲ, ಆದರೆ ಒಳಗಡೆ ನಿಧಾನವಾಗಿ ವಿಷವಾಗಿ ಪರಿವರ್ತಿತವಾಗುತ್ತಿತ್ತು. ಭೀಷ್ಮನ ಗೌರವದ ಮುಂದೆ, ವಿದುರನ ಜ್ಞಾನದ ಮುಂದೆ ಮತ್ತು ಅರಮನೆಯ ಧರ್ಮದ ಮುಂದೆ ಅವನು ಮೌನ ವಹಿಸಿದ. ಆದರೆ ಆ ಮೌನವೇ ಮುಂದೆ ಭೀಕರ ನಿರ್ಧಾರಗಳಿಗೆ ನೆಲೆಯಾಗುತ್ತದೆ ಎಂಬುದನ್ನು ಯಾರೂ ಊಹಿಸಲಿಲ್ಲ. ಇದೇ ಸಮಯದಲ್ಲಿ ಕುರುವಂಶಕ್ಕೆ ರಾಜಕೀಯವಾಗಿ ಬಲವಾದ ಸಂಬಂಧ ಅಗತ್ಯವಾಯಿತು. ಉತ್ತರ ಪಶ್ಚಿಮದ ಗಾಂಧಾರ ದೇಶದೊಂದಿಗೆ ಮೈತ್ರಿ ಸಾಧಿಸುವ ಉದ್ದೇಶದಿಂದ ಧೃತರಾಷ್ಟ್ರನ ವಿವಾಹವನ್ನು ಗಾಂಧಾರಿ ಎಂಬ ರಾಜಕುಮಾರಿಯೊಂದಿಗೆ ನಿಶ್ಚಯಿಸಲಾಯಿತು.
ಗಾಂಧಾರಿ ಶೀಲದಲ್ಲಿ ಶ್ರೇಷ್ಠಳಾದಳು, ಸಂಸ್ಕಾರದಲ್ಲಿ ದೃಢಳಾದಳು, ಧರ್ಮದಲ್ಲಿ ನಿಷ್ಠಳಾದಳು. ಆದರೆ ಅವಳ ಬದುಕಿನ ಅತಿ ದೊಡ್ಡ ಸತ್ಯವನ್ನು ಅವಳಿಂದ ಮರೆಮಾಡಲಾಯಿತು. ಅವಳಿಗೆ ವರ ಅಂಧನಾಗಿದ್ದಾನೆ ಎಂಬ ವಿಷಯವನ್ನು ಸ್ಪಷ್ಟವಾಗಿ ಹೇಳದೆ ರಾಜಕೀಯ ಒಪ್ಪಂದದ ಹೆಸರಿನಲ್ಲಿ ಅವಳನ್ನು ಹಸ್ತಿನಾಪುರಕ್ಕೆ ಕರೆತರಲಾಯಿತು. ವಿವಾಹದ ಸಂಭ್ರಮ, ಮಂತ್ರೋಚ್ಚಾರಣೆ, ನಾದಸ್ವರಗಳ ನಡುವೆ ಸತ್ಯ ಬಹಿರಂಗವಾದ ಕ್ಷಣದಲ್ಲಿ ಗಾಂಧಾರಿಯೊಳಗೆ ಏನೋ ಒಡೆದು ಹೋಯಿತು. ಅವಳ ಮುಂದೆ ನಿಂತಿದ್ದವನು ಕಣ್ಣು ಕಾಣದ ಪತಿ, ಆದರೆ ಅವಳ ಹಿಂದೆ ನಿಂತಿದ್ದವನು ಅವಳನ್ನು ಮೋಸ ಮಾಡಿದ ವಿಧಿ. ಆ ಕ್ಷಣದಲ್ಲಿ ಗಾಂಧಾರಿ ಅಳಲಿಲ್ಲ, ಆಕ್ರೋಶ ತೋರಿಸಲಿಲ್ಲ. ಆದರೆ ಅವಳು ತೆಗೆದುಕೊಂಡ ನಿರ್ಧಾರ ಇತಿಹಾಸವೇ ನೆನಪಿಟ್ಟುಕೊಳ್ಳುವಂಥದ್ದು. ತನ್ನ ಪತಿಯ ಅಂಧತ್ವವನ್ನು ಹಂಚಿಕೊಳ್ಳಲು ತನ್ನ ಕಣ್ಣುಗಳ ಮೇಲೆ ಶಾಶ್ವತ ಪಟ್ಟಿಯನ್ನು ಕಟ್ಟಿಕೊಂಡಳು. ಇದು ತ್ಯಾಗವೋ, ವಿಧಿಗೆ ನೀಡಿದ ಸವಾಲೋ, ಅಥವಾ ಮೌನದ ಪ್ರತೀಕಾರವೋ ಎಂದು ಯಾರೂ ಖಚಿತವಾಗಿ ಹೇಳಲಾರರು. ಆದರೆ ಆ ಪಟ್ಟಿಯೊಂದಿಗೆ ಹಸ್ತಿನಾಪುರದ ಅರಮನೆಯೊಳಗೆ ಕತ್ತಲೆ ಅಶ್ವತ್ಥವಾಗಿ ನೆಲೆಸಿತು. ಈ ವಿವಾಹವನ್ನು ದೂರದಿಂದ ಗಮನಿಸುತ್ತಿದ್ದವನು ಗಾಂಧಾರಿಯ ಸಹೋದರ ಶಕುನಿ. ಅವನ ಕಣ್ಣುಗಳಲ್ಲಿ ನೀರಿರಲಿಲ್ಲ, ಆದರೆ ಅವನ ಹೃದಯದಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ತನ್ನ ಸಹೋದರಿಯನ್ನು ಮೋಸದಿಂದ ಕೊಟ್ಟ ಕುರು ವಂಶದ ಮೇಲೆ ಅವನ ಮನಸ್ಸಿನಲ್ಲಿ ಸೇಡು ಬಿತ್ತಲ್ಪಟ್ಟಿತು. ಶಕುನಿ ಯುದ್ಧದ ದಾರಿಯನ್ನು ಆರಿಸಲಿಲ್ಲ, ಏಕೆಂದರೆ ಅವನಿಗೆ ಗೊತ್ತಿತ್ತು, ಕತ್ತಿಯಿಂದ ಗೆಲ್ಲಲಾಗದ ಯುದ್ಧವನ್ನು ಮನಸ್ಸಿನಿಂದ ಗೆಲ್ಲಬಹುದು ಎಂದು. ಅವನು ಆರಿಸಿಕೊಂಡ ದಾರಿ ಮಾತಿನ ದಾರಿ, ಪಾಶಗಳ ದಾರಿ ಮತ್ತು ಕುತಂತ್ರದ ದಾರಿ. ಹಸ್ತಿನಾಪುರದಲ್ಲೇ ಉಳಿದುಕೊಂಡು ಅವನು ತನ್ನ ಆಟವನ್ನು ನಿಧಾನವಾಗಿ ಆರಂಭಿಸಿದ. ಧೃತರಾಷ್ಟ್ರನ ಅಂಧತ್ವ ಕೇವಲ ಕಣ್ಣುಗಳಲ್ಲೇ ಇರಲಿಲ್ಲ, ಅವನ ನಿರ್ಧಾರಗಳಲ್ಲೂ ಅದು ಕಾಣಿಸಿಕೊಳ್ಳತೊಡಗಿತು. ಶಕುನಿಯ ಮಾತುಗಳು ಅವನ ಮನಸ್ಸಿಗೆ ಸಾಂತ್ವನವಾಗಿ, ನಂತರ ಅವಲಂಬನೆಯಾಗಿ, ಕೊನೆಗೆ ಅವಶ್ಯಕತೆಯಾಗಿ ಇತ್ತ ಕುರು ವಂಶದ ಇನ್ನೊಂದು ದಾರಿಯಲ್ಲಿ ಎರಡನೇ ಪುತ್ರ ಪಾಂಡು ದೇಹದಲ್ಲಿ ಸ್ವಲ್ಪ ದುರ್ಬಲತೆ ಇದ್ದರೂ ಮನಸ್ಸಿನಲ್ಲಿ ಅಚಲ ಧೈರ್ಯ, ಯುದ್ಧದಲ್ಲಿ ಶೂರತೆ, ಆಡಳಿತದಲ್ಲಿ ಚುರುಕು, ಪ್ರಜೆಗಳ ಪ್ರೀತಿಗೆ ಪಾತ್ರನಾದ ಯುವರಾಜ್. ಹಿರಿಯನಾದ ಧೃತರಾಷ್ಟ್ರ ರಾಜನಾಗಲಿಲ್ಲ ಎಂಬ ಕಾರಣಕ್ಕೆ ಪಾಂಡು ಸಿಂಹಾಸನ ಏರ್ತಾನೆ. ಅವನ ಆಡಳಿತದಲ್ಲಿ ಹಸ್ತಿನಾಪುರ ಗಡಿಗಳ ಹೊರಗೆ ವಿಜಯಗಳು, ಒಳಗೆ ಶಾಂತಿ, ಎಲ್ಲವೂ ಸರಿಯಾದ ದಾರಿಯಲ್ಲಿ ಸಾಗುತ್ತಿರುವಂತೆ ಕಾಣಿಸುತ್ತದೆ. ಇದೇ ಸಮಯದಲ್ಲಿ ಪಾಂಡುನ ವಿವಾಹ ನಡೆಯುತ್ತದೆ. ಮೊದಲು ಕುಂತಿಯೊಂದಿಗೆ, ವಿವೇಕದಲ್ಲಿ ಬುದ್ಧಿವಂತಿ, ಧರ್ಮದಲ್ಲಿ ದೃಢಳಾದ ಯುವತಿ. ಅವಳೊಂದಿಗೆ ಪಾಂಡುಗೆ ಮಾನಸಿಕ ಬಲ ಸಿಗುತ್ತದೆ. ನಂತರ ರಾಜಕೀಯ ಒಪ್ಪಂದದ ಭಾಗವಾಗಿ ಮಾದ್ರಿಯೊಂದಿಗೆ ವಿವಾಹ, ಸುಂದರಿ, ಸಂಸ್ಕಾರವಂತೆ. ಹೀಗೆ ಪಾಂಡುನ ಜೀವನ ಸಂಪೂರ್ಣವಾಗಿದೆ ಎಂಬ ಭಾವನೆ ಎಲ್ಲರಲ್ಲೂ ಮೂಡುತ್ತದೆ. ಆದರೆ ವಿಧಿ ಹೆಚ್ಚು ಕಾಲ ಮೌನವಾಗಿರುವುದಿಲ್ಲ. ಅರಣ್ಯದ ಮೌನದಲ್ಲಿ, ವಸಂತದ ಸ್ಪರ್ಶವಿದ್ದ ಆ ಕ್ಷಣದಲ್ಲಿ ಹಸ್ತಿನಾಪುರದ ರಾಜ ಪಾಂಡು ಬೇಟೆಗೆ ಹೊರಟಿದ್ದ. ರಾಜನ ಕೈಯಲ್ಲಿದ್ದ ಬಿಲ್ಲು, ಅದು ಧರ್ಮವನ್ನು ಕಾಯಲು ಹುಟ್ಟಿದ್ದ ಆಯುಧ. ಆದರೆ ಆ ದಿನ ವಿಧಿಯ ಕೈಯಲ್ಲಿ ಅದು ಪಾಪಕ್ಕೆ ಕಾರಣವಾಗುತ್ತದೆ. ಅರಣ್ಯದ ಒಳಗಿನಿಂದ 2 ಜಿಂಕೆಗಳು ಸಂಭ್ರಮದಲ್ಲಿ ಸಂಚರಿಸುತ್ತಿದ್ದವು. ಅವು ಸಾಮಾನ್ಯ ಜಿಂಕೆಗಳಲ್ಲ, ಅವುಗಳೊಳಗೆ ಅಡಗಿದ್ದವರು ಮಹಾತಪಸ್ವಿ ಋಷಿ ಕಿಂದಮ ಮತ್ತು ಅವರ ಪತ್ನಿ. ತನ್ನ ಗುರಿ ಅರಿಯದೆ ಪಾಂಡು ಬಾಣ ಹಾರಿಸಿದ. ಆ ಬಾಣದ ಸ್ಪರ್ಶದಲ್ಲಿ ಜಿಂಕೆಗಳ ರೂಪ ಬಿದ್ದು ರಕ್ತಸ್ರಾವದ ಮಧ್ಯೆ ಋಷಿಯ ರೂಪ ಬೆಳಕಿಗೆ ಬಂತು. ವೇದನೆಯಲ್ಲೇ ಕಿಂದಮ ಋಷಿ ಗಂಭೀರ ಧ್ವನಿಯಲ್ಲಿ ಹೇಳಿದರು, ರಾಜನೇ, ನಿನ್ನ ಅಜ್ಞಾನದಿಂದ ನೀನು ಮಹಾಪಾಪ ಮಾಡಿದ್ದಿ. ಕಾಮದ ಕ್ಷಣದಲ್ಲಿ ನನ್ನನ್ನು ಕೊಂದೆಯಲ್ಲ, ಅದೇ ಕಾಮ ನಿನಗೆ ಮರಣವನ್ನು ತರುತ್ತದೆ. ಅಲ್ಲಿ ಹುಟ್ಟಿದ ಶಾಪ ಭಯಾನಕವಾಗಿತ್ತು. ನೀನು ಯಾವ ದಿನ ಸ್ತ್ರೀಯ ಸಂಗಮಕ್ಕೆ ಒಳಗಾಗುವೆಯೋ ಆ ಕ್ಷಣದಲ್ಲೇ ನಿನ್ನ ಪ್ರಾಣ ದೇಹವನ್ನು ತ್ಯಜಿಸುತ್ತದೆ. ಆ ಶಾಪ ಕೇಳಿದ ಪಾಂಡುನ ಹೃದಯದಲ್ಲಿ ರಾಜತ್ವಕ್ಕಿಂತ ಭಾರವಾದ ಪಶ್ಚಾತ್ತಾಪ ಮೂಡಿತು. ಆ ದಿನದಿಂದ ಪಾಂಡು ರಾಜನಾಗಿದ್ದರೂ ತಂದೆಯಾಗುವ ಭಾಗ್ಯದಿಂದ ವಂಚಿತನಾದ. ಅದೇ ಶಾಪ ಪಾಂಡುವಿನ ಜೀವನವನ್ನೇ ಅಲ್ಲ, ಮಹಾಭಾರತದ ಸಂಪೂರ್ಣ ಕಥೆಯ ದಿಕ್ಕನ್ನೇ ಬದಲಾಯಿಸಿತು. ಪಾಂಡು ಆ ಶಾಪವನ್ನು ತಪ್ಪಿಸಲು ಸಿಂಹಾಸನ ತ್ಯಜಿಸುವ ನಿರ್ಧಾರ ಕೈಗೊಳ್ಳುತ್ತಾನೆ. ರಾಜಭವನವನ್ನು ಬಿಟ್ಟು ಪತ್ನಿಯರೊಂದಿಗೆ ಅರಣ್ಯವಾಸವನ್ನು ಆಯ್ಕೆ ಮಾಡ್ತಾನೆ. ಹಸ್ತಿನಾಪುರ ಮತ್ತೊಮ್ಮೆ ರಾಜವಿಲ್ಲದಂತಾಗುತ್ತದೆ. ಈ ಸಂದರ್ಭದಲ್ಲಿ ಧೃತರಾಷ್ಟ್ರ ಅಧಿಕೃತವಾಗಿ ಸಿಂಹಾಸನ ಏರ್ತಾನೆ. ಆದರೆ ಅವನ ಆಡಳಿತ ಶಕುನಿಯ ನೆರಳಲ್ಲಿ ಸಾಗುತ್ತದೆ. ಗಾಂಧಾರಿ ತನ್ನ ಕಣ್ಣುಗಳ ಮೇಲಿನ ಪಟ್ಟಿಯ ಹಿಂದಿನಿಂದ ಮಕ್ಕಳ ಭವಿಷ್ಯವನ್ನು ಕಾಣಲಾರದೆ ಮೌನವಾಗುತ್ತಾಳೆ. ಶಕುನಿ ತನ್ನ ಬೀಜಗಳನ್ನು ಇನ್ನಷ್ಟು ಆಳವಾಗಿ ನೆಡುತ್ತಾನೆ.
ಪಾಂಡು ಅರಣ್ಯದಲ್ಲಿ ಶಾಪದ ನೆರಳಿನಲ್ಲಿ ಬದುಕುತ್ತಿದ್ದರೆ ಹಸ್ತಿನಾಪುರದಲ್ಲಿ ಅಂಧತ್ವ, ಮೋಸ ಮತ್ತು ಮೌನಗಳು ಸೇರಿ ಒಂದು ಮಹಾದುರಂತಕ್ಕೆ ವೇದಿಕೆ ಸಿದ್ಧಪಡಿಸುತ್ತಿವೆ. ಭೀಷ್ಮ ಇನ್ನೂ ಕಾವಲುಗಾರನಾಗಿ ನಿಂತಿದ್ದರೂ ವಿಧಿಯ ಚಕ್ರ ಈಗಾಗಲೇ ವೇಗ ಪಡೆದುಕೊಂಡಿದೆ. ಈ ಸಂಚಿಕೆ ನಮಗೆ ಸ್ಪಷ್ಟವಾಗಿ ಹೇಳುವುದೇನೆಂದರೆ, ವಿವಾಹಗಳು ನಡೆದವು, ಆದರೆ ಈ ಮದುವೆಗಳು ಸಂತೋಷಕ್ಕಲ್ಲ, ಭವಿಷ್ಯದ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತವೆ. ಏಕೆಂದರೆ ಇನ್ನು ಮುಂದೆ ಹುಟ್ಟಲಿರುವ ಮಕ್ಕಳು ಸಾಮಾನ್ಯರಾಗಿರುವುದಿಲ್ಲ. ಅವರು ಧರ್ಮ ಮತ್ತು ಅಹಂಕಾರದ ನಡುವಿನ ಯುದ್ಧದ ಜೀವಂತ ರೂಪಗಳಾಗಲಿದ್ದಾರೆ. ಆದರೆ ಅವರ ಕಥೆ ಇನ್ನೂ ಆರಂಭವಾಗಿಲ್ಲ. ಮಹಾಭಾರತವನ್ನು ನಾವು ಯುದ್ಧಗಳ ಕಥೆ ಎಂದುಕೊಳ್ತೀವಿ. ಆದರೆ ಕೆಲವು ಕಥೆಗಳು ಯುದ್ಧಕ್ಕೂ ಮುಂಚೆ ಹುಟ್ಟುತ್ತವೆ. ಅವು ಮೌನದಲ್ಲಿ ಬೆಳೆದು ಕಾಲ ಕಳೆದಂತೆ ಇಡೀ ಇತಿಹಾಸವನ್ನೇ ತಿರುಗಿಸುತ್ತವೆ. ಈ ಕಥೆಯು ಹಾಗೆ. ಇದು ಶಕುನಿಯ ಕತೆ. ಆದರೆ ಶಕುನಿ ದುಷ್ಟನಾಗಿ ಹುಟ್ಟಿದ ಕಥೆಯಲ್ಲ. ಇದು ಒಬ್ಬ ಸಹೋದರನ ಮನಸ್ಸು ಹೇಗೆ ನಿಧಾನವಾಗಿ ಬದಲಾಗುತ್ತದೆ ಎಂಬ ಕತೆ. ಗಾಂಧಾರ ದೇಶವೊಂದು ಶಾಂತ ರಾಜ್ಯ. ಹಸಿರು ಬೆಟ್ಟಗಳು, ವಿಶಾಲ ಮೈದಾನಗಳು, ವ್ಯಾಪಾರಿಗಳು, ಯೋಧರು, ಗುರುಕುಲಗಳು ಎಲ್ಲವೂ ರಾಜ ಸುಬಲನ ಆಡಳಿತದಲ್ಲಿ ಸರಿಯಾಗಿ ನಡೆಯುತ್ತಿತ್ತು. ನ್ಯಾಯ ಇದ್ದಿತು, ಶಿಸ್ತು ಇದ್ದಿತು, ಗೌರವ ಇದ್ದಿತು. ಆ ರಾಜ್ಯದ ರಾಜಕುಮಾರ ಶಕುನಿ ಕೇವಲ ಯೋಧನಲ್ಲ, ಅವನು ಚಿಂತಕ. ಅವನು ರಾಜಕೀಯವನ್ನು ಅರ್ಥ ಮಾಡಿಕೊಂಡವನು. ಮಾತಿನಲ್ಲಿ ಚಾಣಾಕ್ಷ, ಆದರೆ ಮನಸ್ಸಿನಲ್ಲಿ ಮೃದು. ಬಾಲ್ಯದಿಂದಲೇ ಅವನ ಬದುಕಿನ ಕೇಂದ್ರ ಅವನ ತಂಗಿ ಗಾಂಧಾರಿ. ಅವಳ ನಗು ಅವನಿಗೆ ಸಂತೋಷ, ಅವಳ ಕಣ್ಣೀರು ಅವನಿಗೆ ನೋವು. ಗಾಂಧಾರಿ ಕೇವಲ ರಾಜಕುಮಾರಿಯಲ್ಲ, ಅವಳು ಅವನ ವಿಶ್ವಾಸ, ಅವನ ಗರ್ವ, ಅವನ ಹೊಣೆಗಾರಿಕೆ. ಅವಳ ಭವಿಷ್ಯವನ್ನು ಸುರಕ್ಷಿತವಾಗಿಡುವುದು ಅವನ ಮೊದಲ ಗುರಿ. ಅವನು ಯಾವಾಗಲೂ ಹೇಳುತ್ತಿದ್ದ, ನಿನ್ನ ಬದುಕು ರಾಜಕೀಯದ ಆಟವಾಗಬಾರದು ಅಂತ. ಆದರೆ ಕಾಲ ಯಾರ ಮಾತನ್ನೂ ಕೇಳುತ್ತದೆಯೇ? ವಿಧಿ ಯಾರನ್ನಾದರೂ ಬಿಡುತ್ತದೆಯೇ? ಗಾಂಧಾರದಲ್ಲಿ ಗಾಂಧಾರಿಯ ಜೀವನ ಶಾಂತವಾಗಿ ಸಾಗುತ್ತಿತ್ತು. ಅವಳು ಧರ್ಮನಿಷ್ಠೆ, ವಿವೇಕ, ತ್ಯಾಗ ಇವೆಲ್ಲವನ್ನೂ ಉಸಿರಾಡುತ್ತಿದ್ದಳು. ದೇವಸ್ಥಾನ, ದಾನ, ಗುರುಗಳ ಉಪದೇಶ ಇವೆಲ್ಲವೂ ಅವಳ ದಿನಚರಿ. ಶಕುನಿ ಅವಳನ್ನು ನೋಡಿದಾಗಲೆಲ್ಲ ಹೆಮ್ಮೆ ಪಡುತ್ತಿದ್ದ. ಆದರೆ ಅವನೊಳಗೆ ಒಂದು ಸಣ್ಣ ಭಯವೂ ಇತ್ತು. ಈ ಜಗತ್ತು ಅವಳ ಶುದ್ಧ ಮನಸ್ಸಿಗೆ ನ್ಯಾಯ ಕೊಡುತ್ತದೆಯಾ ಎಂಬ ಪ್ರಶ್ನೆ. ಆಗಲೇ ಹಸ್ತಿನಾಪುರದಿಂದ ವಿವಾಹ ಪ್ರಸ್ತಾಪ ಬಂತು. ಆ ಸುದ್ದಿ ಗಾಂಧಾರದ ಗಾಳಿಯನ್ನೇ ಬದಲಿಸಿತು. ಕುರು ವಂಶ, ಅವರ ಶಕ್ತಿ, ಅವರ ಸಾಮ್ರಾಜ್ಯ, ಅವರ ರಾಜಕೀಯ ಪ್ರಭಾವ ಇವೆಲ್ಲವೂ ಸಭೆಯಲ್ಲಿ ಚರ್ಚೆಯಾಯಿತು. ಧೃತರಾಷ್ಟ್ರನ ವಿವಾಹ ಪ್ರಸ್ತಾಪವನ್ನು ಎಲ್ಲರೂ ಗೌರವದಂತೆ ಕಂಡರು. ಆದರೆ ಸತ್ಯವನ್ನು ಸಂಪೂರ್ಣವಾಗಿ ಹೇಳಲಿಲ್ಲ. ಧೃತರಾಷ್ಟ್ರ ಅಂಧನೆಂಬ ವಿಷಯವನ್ನು ಮೃದುವಾಗಿ ಮರೆಮಾಚಲಾಯಿತು. ಆಗ ಶಕುನಿಯ ಮನಸ್ಸಿನಲ್ಲಿ ಮೊದಲ ಅನುಮಾನ ಮೂಡಿತು. ಯಾಕೆ ಈ ಮೌನ? ಯಾಕೆ ನೇರವಾಗಿ ಸತ್ಯ ಹೇಳುತ್ತಿಲ್ಲ? ಅವನು ಪ್ರಶ್ನಿಸಲು ಪ್ರಯತ್ನಿಸಿದು. ಆದರೆ ರಾಜಕೀಯದ ಒತ್ತಡ, ವಂಶದ ಗೌರವ, ದೊಡ್ಡ ಸಾಮ್ರಾಜ್ಯದ ಭರವಸೆ ಇವೆಲ್ಲವೂ ಸತ್ಯವನ್ನು ಮುಚ್ಚಿಹಾಕಿದವು. ಗಾಂಧಾರಿ ತನ್ನ ಕುಟುಂಬದ ನಿರ್ಧಾರವನ್ನು ಪ್ರಶ್ನಿಸಲಿಲ್ಲ. ಅವಳು ಧರ್ಮದ ಮಾರ್ಗವನ್ನು ಆರಿಸಿಕೊಂಡಳು. ಕುಟುಂಬ ತೀರ್ಮಾನವೇ ನನ್ನ ತೀರ್ಮಾನ ಎಂದು ಒಪ್ಪಿಕೊಂಡಳು. ಆದರೆ ಶಕುನಿಯ ಮನಸ್ಸಿನಲ್ಲಿ ಒಂದು ಬಿರುಕು ಬಿದ್ದಿತ್ತು. ಒಂದು ಸಣ್ಣ ಬಿರುಕು. ಅದು ನಂತರ ದೊಡ್ಡ ಗಾಯವಾಗುತ್ತದೆ ಎಂದು ಅವನಿಗೂ ಗೊತ್ತಿರಲಿಲ್ಲ. ವಿವಾಹದ ನಂತರ ಗಾಂಧಾರಿ ಹಸ್ತಿನಾಪುರಕ್ಕೆ ಹೋದಳು. ರಾಜಮಹಲು, ವೈಭವ, ಅಧಿಕಾರ ಎಲ್ಲವೂ ಹೊರಗೆ ಸುಂದರ, ಆದರೆ ಒಳಗೆ ಸತ್ಯ ಬೇರೆ. ಅಲ್ಲಿ ಅವಳು ತಿಳಿದುಕೊಂಡಳು ಧೃತರಾಷ್ಟ್ರ ಅಂಧನೆಂದು. ಆ ಕ್ಷಣದಲ್ಲಿ ಅವಳ ಹೃದಯ ಹೇಗೆ ಚುಚ್ಚಿರಬಹುದು? ತನ್ನ ಭವಿಷ್ಯವೇ ಕತ್ತಲೆಯಲ್ಲಿ ಮುಳುಗಿದಂತೆ ಅವಳಿಗೆ ಅನಿಸಿರಬಹುದು. ಅದೇ ಗುಡ್ಡಂತೆ ಅವಳಿಗೆ ಅನಿಸಿರಬಹುದು ಅಲ್ಲವೇ? ಆಗ ಅವಳು ಮಾಡಿದ ತ್ಯಾಗ ಇತಿಹಾಸವಾಯಿತು. ತನ್ನ ಪತಿಗೆ ಸಮಾನವಾಗಿರಲು ಅವಳು ತನ್ನ ಕಣ್ಣುಗಳನ್ನು ಕಟ್ಟಿಕೊಂಡಳು. ಆ ದೃಶ್ಯ ಶಕುನಿಯ ಮನಸ್ಸಿನಲ್ಲಿ ಶಾಶ್ವತ ಗಾಯವಾಯಿತು. ತನ್ನ ತಂಗಿ ತನ್ನ ಜೀವನವನ್ನೇ ತ್ಯಾಗ ಮಾಡುತ್ತಿದ್ದಾಳೆ. ಆದರೆ ಆ ತ್ಯಾಗಕ್ಕೆ ಕಾರಣವಾದ ಸುಳ್ಳು, ಮೌನ, ರಾಜಕೀಯ ಇವೆಲ್ಲವೂ ಅವನೊಳಗೆ ಕೋಪವಾಗಿ ಬದಲಾಗತೊಡಗಿತು. ಹೊರಗೆ ಶಕುನಿ ಏನೂ ತೋರಿಸಲಿಲ್ಲ. ಅವನು ಸಹೋದರನಾಗಿ ಗಾಂಧಾರಿಯನ್ನು ಸಮಾಧಾನಪಡಿಸಿದ. ನಾನು ನಿನ್ನ ಜೊತೆ ಇದ್ದೇನೆ ಎಂದು ಹೇಳಿದ. ಆದರೆ ಒಳಗೆ ಅವನ ಮನಸ್ಸು ಪ್ರಶ್ನೆಗಳ ಕಾಡಾಗಿ ಮಾರ್ಪಟ್ಟಿತ್ತು. ಇದು ನ್ಯಾಯವೇ?
ಧರ್ಮದ ಹೆಸರಿನಲ್ಲಿ ಸುಳ್ಳು ಒಪ್ಪಿಕೊಳ್ಳಬಹುದೇ? ದಿನಗಳು ಕಳೆದಂತೆ ಗಾಂಧಾರ ಮತ್ತು ಹಸ್ತಿನಾಪುರದ ಸಂಬಂಧಗಳಲ್ಲಿ ಬಿರುಕುಗಳು ಕಾಣತೊಡಗಿದವು. ರಾಜ ಸುಬಲನಿಗೆ ಸಿಗುತ್ತಿದ್ದ ಗೌರವ ನಿಧಾನವಾಗಿ ಕಡಿಮೆಯಾಯಿತು. ಮಾತಿನಲ್ಲಿ ಸಣ್ಣ ಅವಮಾನ, ನಿರ್ಧಾರಗಳಲ್ಲಿ ನಿರ್ಲಕ್ಷ್ಯ, ಇವೆಲ್ಲವೂ ಶಕುನಿ ಆಗಲೇ ಅರಿತುಕೊಂಡಿದ್ದ. ಹಸ್ತಿನಾಪುರವನ್ನು ಸೋಲಿಸಬೇಕಾದ್ರೆ ಕತ್ತಿ ಸಾಕಾಗುವುದಿಲ್ಲ, ಬುದ್ಧಿ ಬೇಕು, ತಾಳ್ಮೆ ಬೇಕು ಮತ್ತು ಒಂದು ಆಯುಧ ಬೇಕು. ಆದರೆ ಆ ಆಯುಧ ರಕ್ತ ಹರಿಸುವ ಆಯುಧವಾಗಿರಲಿಲ್ಲ, ಅದು ಮನಸ್ಸನ್ನು ನಿಯಂತ್ರಿಸುವ ಆಯುಧವಾಗಿತ್ತು. ಗಾಂಧಾರಕ್ಕೆ ಮರಳಿದ ನಂತರ ಶಕುನಿ ಅನೇಕ ದಿನಗಳು ಏಕಾಂತದಲ್ಲಿ ಕಳೆಯುತ್ತಿದ್ದ. ಅವನು ಯುದ್ಧ ಕಲಿಯಲಿಲ್ಲ, ಬದಲಿಗೆ ಆಟಗಳನ್ನು ಕಲಿತ. ಲೆಕ್ಕ, ಸಾಧ್ಯತೆ, ತಂತ್ರ, ಮಾನಸಿಕ ಒತ್ತಡ ಎಲ್ಲವನ್ನೂ ಅಧ್ಯಯನ ಮಾಡಿದ. ಆಗಲೇ ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಮೂಡಿತು. ನಾನು ಹಸ್ತಿನಾಪುರವನ್ನು ನೇರವಾಗಿ ಎದುರಿಸುವುದಿಲ್ಲ, ನಾನು ಅವರ ಅಹಂಕಾರವನ್ನೇ ಅವರ ವಿರುದ್ಧ ತಿರುಗಿಸುತ್ತೇನೆ. ಅದೇ ಸಮಯದಲ್ಲಿ ಗಾಂಧಾರದ ದೇವಾಲಯದಲ್ಲಿ ಒಂದು ವಿಶೇಷ ವಿಧಿ ನಡೆಯುತ್ತಿತ್ತು. ರಾಜ ಸುಬಲನ ಪೂರ್ವಜರ ಆತ್ಮಗಳನ್ನು ಸಂತೈಸುವ ವಿಧಿ. ಆ ವಿಧಿಯಲ್ಲಿ ಪವಿತ್ರ ದಾಳವನ್ನು, ಪಗಡೆಯನ್ನು ತಯಾರಿಸಲಾಯಿತು. ಆದರೆ ಇದು ಸಾಮಾನ್ಯ ದಾಳವಾಗಿರಲಿಲ್ಲ, ಇದು ಗಾಂಧಾರದ ಪರಂಪರೆಯ ದಾಳ, ರಾಜಕೀಯ ತಂತ್ರದ ಸಂಕೇತ, ಜಯ ಮತ್ತು ಸೋಲಿನ ನಡುವಿನ ಸೂಕ್ಷ್ಮ ರೇಖೆಯ ಪ್ರತಿನಿಧಿ. ಆ ದಾಳವನ್ನು ಮೊದಲಿಗೆ ರಾಜ ಸುಬಲನಿಗೆ ನೀಡಲಾಯಿತು. ಆದರೆ ಶಕುನಿ ಆ ದಾಳವನ್ನು ಕೈಯಲ್ಲಿ ಹಿಡಿದಾಗ ಅವನಿಗೆ ಅದು ಕೇವಲ ಆಟದ ಸಾಧನವಾಗಿ ಕಾಣಲಿಲ್ಲ, ಅದು ಅವನ ಭವಿಷ್ಯದ ಆಯುಧವಾಗಿ ಕಂಡಿತು. ಅವನು ಆ ದಾಳವನ್ನು ಗಂಟೆಗಟ್ಟಲೆ ಗಮನಿಸುತ್ತಿದ್ದ, ತಿರುಗಿಸುತ್ತಿದ್ದ, ಎಸೆದು ನೋಡುತ್ತಿದ್ದ. ಪ್ರತಿ ಮುಖ, ಪ್ರತಿ ಸಂಖ್ಯೆ, ಪ್ರತಿ ಸಾಧ್ಯತೆ. ಅಂದು ರಾತ್ರಿ ಶಕುನಿ ದೇವಾಲಯದಲ್ಲಿ ನಿಂತು ಹೇಳಿದನೆಂದು ಹೇಳ್ತಾರೆ. ನಾನು ಕತ್ತಿಯಿಂದ ಯುದ್ಧ ಮಾಡುವುದಿಲ್ಲ, ನಾನು ಮನಸ್ಸಿನಿಂದ ಆಡುತ್ತೇನೆ. ಈ ದಾಳ ನನ್ನ ಕೈಯಲ್ಲಿ ಇದ್ದರೆ ಹಸ್ತಿನಾಪುರವೇ ನನ್ನ ಆಟದ ಮೈದಾನವಾಗುತ್ತದೆ. ಕಾಲ ಕಳೆದಂತೆ ಆ ದಾಳ ಶಕುನಿಯ ಗುರುತಾಗಿ ಬದಲಾಯಿತು. ಜನರು ಅವನನ್ನು ನೋಡಿದಾಗ ಕತ್ತಿ ನೋಡಲಿಲ್ಲ, ದಾಳವನ್ನು ನೋಡಿದರು. ಯೋಧನಲ್ಲ, ತಂತ್ರಜ್ಞನನ್ನು ನೋಡಿದರು. ಈ ಹಂತದಲ್ಲಿ ಶಕುನಿ ದುಷ್ಟನಲ್ಲ, ಅವನು ಗಾಯಗೊಂಡವನು. ತನ್ನ ತಂಗಿಯ ಬದುಕು ಕಣ್ಣೆದುರೇ ಬದಲಾಗುತ್ತಿರುವುದನ್ನು ನೋಡಿದವನು. ಅವನು ಒಂದು ಸತ್ಯವನ್ನು ಅರಿತುಕೊಂಡ. ಯುದ್ಧದ ಬೀಜಗಳು ಯುದ್ಧಕ್ಕೂ ಮುಂಚೆ ಬಿತ್ತಲ್ಪಡುತ್ತವೆ. ಮಹಾಭಾರತದ ಈ ಕ್ಷಣದಲ್ಲಿ ಶಕುನಿ ಇನ್ನೂ ನೆರಳಿನಲ್ಲಿ ನಿಂತಿದ್ದಾನೆ. ಆದರೆ ಆ ನೆರಳಿನಲ್ಲೇ ಮುಂದೆ ನಡೆಯಲಿರುವ ಮಹಾಕಥೆಯ ಮೊದಲ ಸಾಲು ಬರೆಯಲ್ಪಡುತ್ತಿದೆ. ಗಾಂಧಾರಿ ಮಕ್ಕಳ ಜನನವಾಗುವ ಮುಂಚೆ ಶಕುನಿಯ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾತ್ರ ಗಟ್ಟಿಯಾಗಿತ್ತು. ನಾನು ಈಗ ಹೊಡೆಯುವುದಿಲ್ಲ, ನಾನು ಕಾಯುತ್ತೇನೆ, ಕಾಲವೇ ನನ್ನ ಆಯುಧ. ನಮಸ್ಕಾರ ವೀಕ್ಷಕರೇ. ಶಕುನಿಯ ಕಥೆ ನೆರಳಲ್ಲಿ ನಿಂತಿರುವಾಗಲೇ ಮತ್ತೊಂದು ಕಥೆ ಬೆಳಕಿನಲ್ಲಿ ಮೌನವಾಗಿ ಹುಟ್ಟುತ್ತಿತ್ತು. ಇದು ಕತ್ತಿಯಿಂದ ಆರಂಭವಾಗುವ ಕಥೆಯಲ್ಲ, ಇದು ಒಬ್ಬ ಯುವತಿಯ ಕುತೂಹಲದಿಂದ, ಒಂದು ಮಂತ್ರದಿಂದ ಮತ್ತು ಒಂದು ವಿಧಿಯ ತಪ್ಪಿನಿಂದ ಆರಂಭವಾಗುವ ಕಥೆ. ಇದು ಕರ್ಣನ ಜನ್ಮ ರಹಸ್ಯ. ಹಸ್ತಿನಾಪುರದ ರಾಜಮನೆತನದ ಪಕ್ಕದಲ್ಲೇ ಮತ್ತೊಂದು ರಾಜ್ಯ ಇತ್ತು. ಅದು ಕುಂತಿಯ ಅರಮನೆ. ಆ ರಾಜ್ಯದ ಹೆಸರು ಕುಂತಿ ರಾಷ್ಟ್ರ. ಅದರ ರಾಜ ಕುಂತಿ ಭೋಜ, ಅವನ ಮಗಳು ಕುಂತಿ. ಕುಂತಿ ಆಗ ಇನ್ನೂ ರಾಜಮಾತೆಯಾಗಿರಲಿಲ್ಲ. ಅವಳು ಯುವತಿ, ಕುತೂಹಲ ತುಂಬಿದ ಮನಸ್ಸು, ದೇವತೆಗಳ ಬಗ್ಗೆ, ಶಕ್ತಿಗಳ ಬಗ್ಗೆ, ವಿಧಿಯ ಬಗ್ಗೆ ಆಲೋಚಿಸುವ ಹುಡುಗಿ. ಅವಳ ಕಣ್ಣುಗಳಲ್ಲಿ ಪ್ರಶ್ನೆಗಳಿದ್ದವು, ಹೃದಯದಲ್ಲಿ ಕನಸುಗಳಿದ್ದವು ಮತ್ತು ಮನಸ್ಸಿನಲ್ಲಿ ಅತಿಯಾದ ಕುತೂಹಲವಿತ್ತು. ಆ ಕುತೂಹಲವೇ ಅವಳ ಜೀವನದ ದಿಕ್ಕನ್ನು ಬದಲಿಸಿತು. ಒಂದು ದಿನ ಹಸ್ತಿನಾಪುರಕ್ಕೆ ಮಹರ್ಷಿ ದುರ್ವಾಸರು ಬಂದರು. ಅವರು ಕಠಿಣ ತಪಸ್ಸಿನವರು, ಆದರೆ ಬೇಗ ಕೋಪಗೊಳ್ಳುವ ಸ್ವಭಾವದವರು. ರಾಜಮನೆತನ ಅವರಿಗೆ ಗೌರವ ನೀಡಿತು, ಆದರೆ ರಾಜಕುಟುಂಬದ ಇತರರು ಅವರ ಸೇವೆಗೆ ಭಯಪಟ್ಟರು, ಅವರ ಕೋಪಕ್ಕೆ ಹೆದರಿದರು. ಆಗ ಯುವತಿ ಕುಂತಿ ಮುಂದೆ ಬಂದಳು. ಅವಳು ನಿಸ್ವಾರ್ಥವಾಗಿ, ವಿನಯದಿಂದ, ಸಂಪೂರ್ಣ ಭಕ್ತಿಯಿಂದ ದುರ್ವಾಸರ ಸೇವೆ ಮಾಡಿದಳು. ಊಟ ನೀಡಿದಳು, ನೀರು ಕೊಟ್ಟಳು, ಅವರ ಮಾತುಗಳನ್ನು ಗೌರವದಿಂದ ಕೇಳಿದಳು. ಅವಳಲ್ಲಿ ಅಹಂಕಾರ ಇರಲಿಲ್ಲ, ಕೇವಲ ಶ್ರದ್ಧೆ ಇತ್ತು. ದಿನಗಳು ಕಳೆದವು. ಕುಂತಿಯ ಸೇವೆಯಿಂದ ದುರ್ವಾಸರು ಸಂತೋಷಗೊಂಡರು. ದುರ್ವಾಸರು ಹೇಳಿದರು, ಕುಂತಿ, ನಿನ್ನ ಭಕ್ತಿ ಶುದ್ಧವಾಗಿದೆ, ನಿನಗೆ ನಾನು ಒಂದು ವರ ಕೊಡುತ್ತೇನೆ. ಆಗಲೇ ಅವರು ಅವಳಿಗೆ ಆ ವಿಚಿತ್ರ ಮಂತ್ರವನ್ನು ನೀಡಿದರು. ಯಾವ ದೇವರನ್ನು ಕರೆಯಬೇಕೆಂದುಕೊಂಡರೂ ಆ ದೇವರು ಅವಳ ಮುಂದೆ ಪ್ರತ್ಯಕ್ಷವಾಗುವ ಮಂತ್ರ.
ಆ ಮಂತ್ರ ಶಕ್ತಿಯಂತೆಯೇ ಅಪಾಯಕರವೂ ಆಗಿತ್ತು. ಆದರೆ ಕುಂತಿ ಅದನ್ನು ಪರೀಕ್ಷಿಸಬೇಕೆಂದುಕೊಂಡಳು. ಕುತೂಹಲ, ಕೆಲವೊಮ್ಮೆ ವರ, ಕೆಲವೊಮ್ಮೆ ಶಾಪ. ಒಂದು ಮುಂಜಾನೆ ನದಿ ತೀರದಲ್ಲಿ ಉದಯ ಸೂರ್ಯ ಹೊಳೆಯುತ್ತಿದ್ದಾಗ ಕುಂತಿ ಆ ಮಂತ್ರವನ್ನು ಉಚ್ಚರಿಸಿದಳು. ಗಾಳಿ ತೀವ್ರವಾಗಿ ಬೀಸಿತು, ನೀರು ಅಲೆಗಳಾಗಿ ಏರಿತು, ಆಕಾಶ ಬೆಳಕಿನಿಂದ ತುಂಬಿತು ಮತ್ತು ಬೆಳಕಿನ ನಡುವೆ ಸೂರ್ಯದೇವನು ಪ್ರತ್ಯಕ್ಷನಾದ. ಆ ಕ್ಷಣ ಕುಂತಿ ಬೆಚ್ಚಿಬಿದ್ದಳು. ಅವಳು ಹಿಂದೆ ಸರಿದು ಕೈಗಳು ನಡುಗುತ್ತಾ ತಲೆಬಾಗಿದಳು. ಕುಂತಿ ಕಂಪಿಸುವ ಧ್ವನಿಯಲ್ಲಿ ಹೇಳಿದಳು, ಓ ಸೂರ್ಯದೇವ, ನಾನು ನಿಮ್ಮನ್ನು ಕರೆಯಬೇಕೆಂದೇನೂ ಉದ್ದೇಶಿಸಿರಲಿಲ್ಲ. ಇದು ಕೇವಲ ಕುತೂಹಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಸೂರ್ಯದೇವನು ಮೃದುವಾಗಿ ನಕ್ಕನು. ಅವನ ಬೆಳಕು ಕಟುವಾಗಿರಲಿಲ್ಲ, ಅದು ಕರುಣೆಯಿಂದ ತುಂಬಿತ್ತು. ಸೂರ್ಯ ಹೇಳಿದನು, ಕುಂತಿ, ಮಂತ್ರವನ್ನು ಉಚ್ಚರಿಸಿದವಳು ನೀನು. ಕುತೂಹಲವೇ ಆದರೂ ಕರೆಯುವುದು ವಿಧಿಯ ಕರೆಯಾಗಿದೆ. ನಿನ್ನ ಮನಸ್ಸು ಶುದ್ಧ, ನಿನ್ನ ಭಕ್ತಿ ನಿಜವಾದದ್ದು. ಕುಂತಿ ಇನ್ನೂ ಭಯದಿಂದ ತಲೆಬಾಗಿದಳು. ಅವಳು ಹೇಳಿದಳು, ದೇವ, ನಾನು ಇನ್ನೂ ಕನ್ಯೆ. ನನಗೆ ಲೋಕದ ನಿಯಮ ಗೊತ್ತಿದೆ. ನಿಮ್ಮ ವರ ನನಗೆ ಆಶೀರ್ವಾದವಾಗಿರಬೇಕು, ಶಾಪವಾಗಬಾರದು. ನನ್ನ ಮರ್ಯಾದೆ, ನನ್ನ ಭವಿಷ್ಯ ಎಲ್ಲವೂ ಅಪಾಯದಲ್ಲಿದೆ. ಸೂರ್ಯದೇವನು ಅವಳನ್ನು ಕರುಣೆಯಿಂದ ನೋಡಿದನು ಮತ್ತು ಹೇಳಿದನು, ನೀನು ಭಯಪಡಬೇಡ ಕುಂತಿ. ನಿನ್ನಿಂದ ಜನಿಸುವ ಮಗ ಸಾಮಾನ್ಯನಾಗಿರುವುದಿಲ್ಲ. ಅವನು ದೈವಿಕನಾಗಿರ್ತಾನೆ, ಕವಚ ಕುಂಡಲಧಾರಿಯಾಗಿರ್ತಾನೆ. ಅವನ ಜೀವನ ಕಷ್ಟದಿಂದ ಕೂಡಿರಬಹುದು, ಆದರೆ ಮಹತ್ವದಿಂದ ತುಂಬಿರುತ್ತದೆ. ಕುಂತಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳು ಕೇಳಿದಳು, ಆದರೆ ದೇವ, ಸಮಾಜ ನನ್ನನ್ನು ಒಪ್ಪಿಕೊಳ್ಳುವುದಿಲ್ಲ. ಅರಮನೆ ನನ್ನನ್ನು ತಿರಸ್ಕರಿಸಬಹುದು. ನಾನು ಈ ಮಗುವನ್ನು ಹೇಗೆ ರಕ್ಷಿಸಲಿ? ಸೂರ್ಯದೇವನು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಂತರ ನಿಧಾನವಾಗಿ ಹೇಳಿದನು, ವಿಧಿ ನಿನ್ನನ್ನು ಪರೀಕ್ಷಿಸುತ್ತಿದೆ ಕುಂತಿ. ಈ ಮಗುವಿನ ಮಾರ್ಗ ಈಗ ನಿನ್ನ ಕೈಯಲ್ಲಿಲ್ಲ, ಆದರೆ ಅವನ ಭವಿಷ್ಯ ಪ್ರಕಾಶಮಾನ. ಅವನು ನೋವನ್ನೂ ನೋಡುತ್ತಾನೆ, ಅವಮಾನವನ್ನೂ ಅನುಭವಿಸುತ್ತಾನೆ, ಆದರೆ ಕೊನೆಗೆ ಮಹಾನ್ ಯೋಧನಾಗುತ್ತಾನೆ. ಕುಂತಿ ಕೈ ಮುಗಿದು ಕೇಳಿದಳು, ನನ್ನ ಮಗುವಿಗೆ ಒಂದು ಮಾತು ಹೇಳಿ ದೇವ, ಅವನು ಒಂಟಿಯಾಗಿರಬಾರದು. ಸೂರ್ಯ ಉತ್ತರಿಸಿದನು, ಅವನು ಒಂಟಿಯಾಗಿರುವುದಿಲ್ಲ. ಬೆಳಕು ಯಾವತ್ತೂ ಅವನ ಜೊತೆಯಲ್ಲಿರುತ್ತದೆ. ಅವನು ಎಲ್ಲಿ ಇದ್ದರೂ ನಾನು ಅವನ ಮೇಲೆ ನಿಗಾ ಇಡುತ್ತೇನೆ. ಆ ಕ್ಷಣ ಬೆಳಕು ಹೆಚ್ಚಾಯಿತು ಮತ್ತು ಸೂರ್ಯದೇವನ ವರದಿಂದ ಕುಂತಿಗೆ ಒಂದು ಪುತ್ರ ಜನಿಸಿದ. ದೇಹದಲ್ಲಿ ಕವಚ, ಕಿವಿಗಳಲ್ಲಿ ಕುಂಡಲ, ದೇವರುಗಳೇ ಗುರುತಿಸಬಹುದಾದ ದೈವಿಕ ಲಕ್ಷಣ. ಆದರೆ ಈ ಮಗುವನ್ನು ಕುಂತಿ ಸಮಾಜಕ್ಕೆ ತೋರಿಸಲಾರಳು. ರಾಜಕುಮಾರಿಯಾಗಿದ್ದ ಅವಳ ಗೌರವ, ಅವಳ ಭವಿಷ್ಯ, ಅವಳ ಹೆಸರು ಎಲ್ಲವೂ ಅಪಾಯದಲ್ಲಿತ್ತು. ಆ ರಾತ್ರಿ ಅರಮನೆಯ ಮೌನದಲ್ಲಿ ಕುಂತಿ ಮಗುವನ್ನು ತೊಟ್ಟಿಲಲ್ಲಿ ಹಿಡಿದು ಕಣ್ಣೀರು ಹಾಕಿದಳು. ಅವಳು ಮಗುವಿಗೆ ಹೇಳಿದಳು, ನನ್ನ ಮಗನೇ, ನೀನು ನನ್ನ ಹೃದಯ. ಆದರೆ ವಿಧಿ ನಮ್ಮನ್ನು ದೂರ ಮಾಡುತ್ತಿದೆ. ಕ್ಷಮಿಸು. ನಿನ್ನ ತಾಯಿ ದುರ್ಬಲಳಲ್ಲ, ಆದರೆ ಲೋಕ ಕ್ರೂರ. ಅವಳು ಮಗುವನ್ನು ಪೆಟ್ಟಿಗೆಯಲ್ಲಿ ಇಟ್ಟು ನದಿಯಲ್ಲಿ ತೇಲಿಸಲು ಬಿಟ್ಟಳು. ತಾಯಿ ಹೃದಯ ಅತ್ತಿತ್ತು, ಆದರೆ ವಿಧಿ ಇನ್ನೂ ಬರೆಯಲ್ಪಡುತ್ತಿತ್ತು. ಆ ಪೆಟ್ಟಿಗೆ ನದಿಯಲ್ಲಿ ತೇಲುತ್ತಾ ದೂರದ ತೀರಕ್ಕೆ ಬಂತು. ಅಲ್ಲಿ ಅದನ್ನು ಕಂಡರು ಅಧಿರಥ, ಸಾರಥಿ ಮತ್ತು ಅವನ ಪತ್ನಿ ರಾಧಾ. ಅವರು ಆ ಮಗುವನ್ನು ತಮ್ಮ ಮಗನಂತೆ ಸ್ವೀಕರಿಸಿದರು. ಅವನಿಗೆ ವಸುಶೇನ ಎಂದು ಹೆಸರು ಇಟ್ಟರು. ಆದರೆ ಲೋಕ ಅವನನ್ನು ಮುಂದೆ ಕರ್ಣ ಎಂದು ಕರೆಯಿತು. ಕರ್ಣ ಬೆಳೆದ ಸಾಮಾನ್ಯ ಅರಮನೆಯಲ್ಲಿ ಅಲ್ಲ, ಸಾರಥಿಯ ಮನೆಯಲ್ಲಿ. ಅವನು ಚಿನ್ನದ ಚಮಚದ ಬದಲು ಕಷ್ಟದ ಬದುಕಿನಲ್ಲಿ ಬೆಳೆದ. ಕುದುರೆಗಳ ಧ್ವನಿ, ರಥದ ಚಕ್ರ, ಧೂಳು, ಬಿಸಿಲು ಇವೆಲ್ಲವೂ ಅವನ ಬಾಲ್ಯದ ಸಂಗಾತಿಗಳು. ಅಧಿರಥ ಅವನಿಗೆ ರಥಚಲನೆ ಕಲಿಸಿದ. ರಾಧಾ ಅವನಿಗೆ ಪ್ರೀತಿ ಕೊಟ್ಟಳು. ಆದರೆ ಸಮಾಜ ಮಾತ್ರ ಅವನಿಗೆ ಸಾರಥಿಯ ಮಗ ಎಂಬ ಪಟ್ಟವನ್ನು ಕೊಟ್ಟಿತು. ಆ ಪದ ಅವನಿಗೆ ಕತ್ತಿಯಂತೆ ತಾಗುತ್ತಿತ್ತು, ಆದರೆ ಅವನು ತೋರಿಸಲಿಲ್ಲ. ಬಾಲ್ಯದಲ್ಲೇ ಕರ್ಣ ಅಸಾಮಾನ್ಯನಾಗಿದ್ದ. ಬಾಲ್ಯದಿಂದಲೇ ಕರ್ಣನೊಳಗೆ ಅಸಾಧಾರಣ ಶಕ್ತಿ ಕಾಣಿಸಿಕೊಂಡಿತು. ಬಿಲ್ಲು ಹಿಡಿದಾಗ ಅವನ ಕೈ ನಡುಗಲಿಲ್ಲ. ಅವಮಾನ ಬಂದಾಗ ಅವನ ಕಣ್ಣು ಮಾತ್ರ ಬೆಂಕಿಯಾಯಿತು. ನೀನು ಸೂತನ ಮಗ ಎಂಬ ಮಾತು ಅವನ ಕಿವಿಗೆ ಬಿದ್ದಾಗಲೆಲ್ಲ ಅವನೊಳಗಿನ ರಾಜಸ ರಕ್ತ ಮೌನವಾಗಿ ಕುದಿಯುತ್ತಿತ್ತು. ಆದರೆ ಅವನು ಪ್ರತಿಕ್ರಿಯಿಸಲಿಲ್ಲ.
ಏಕೆಂದರೆ ಅವನ ಜೀವನದಲ್ಲಿ ಮಾತಿಗಿಂತ ಮೌನವೇ ಹೆಚ್ಚು ಕಲಿಸಿತ್ತು. ಅವನ ಶಕ್ತಿ ಅವನ ಕೋಪದಲ್ಲಿರಲಿಲ್ಲ, ಅವನ ಸಹನೆಯಲ್ಲಿ ಇತ್ತು. ದೂರದಲ್ಲೆಲ್ಲೋ ಕುಂತಿ ತನ್ನ ಮಗನ ಬದುಕನ್ನು ನೋಡುತ್ತಾ ಪ್ರತಿದಿನ ಸಾಯುತ್ತಿದ್ದಳು. ಅವನು ಬದುಕಿದ್ದಾನೆ ಎಂಬ ಸಂತೋಷ, ಅವನನ್ನು ತ್ಯಜಿಸಿದ್ದೇ ಎಂಬ ಅಪರಾಧ, ಈ ಎರಡರ ನಡುವೆ ಅವಳ ಜೀವನ ಹರಿದು ಹೋಯಿತು. ಅವಳು ತಾಯಿಯಾಗಿದ್ದಳು, ಆದರೆ ತಾಯಿಯ ಹಕ್ಕಿಲ್ಲದ ತಾಯಿ. ಕಾಲ ಸಾಗಿದಂತೆ ಕರ್ಣ ಯೋಧನಾದ. ಅವನ ಕವಚ ಕುಂಡಲಗಳು ಅವನನ್ನು ಅಜೇಯನನ್ನಾಗಿಸಿದವು. ಆದರೆ ತಾಯಿಯ ಮಡಿಲಿಲ್ಲದ ಯೋಧನ ಹೃದಯ ಯಾವತ್ತೂ ಒಂಟಿಯಾಗಿಯೇ ಉಳಿಯಿತು. ಅವನ ಜೀವನದ ಅತಿ ದೊಡ್ಡ ವ್ಯಂಗ್ಯವೇನೆಂದರೆ ಅವನನ್ನು ತ್ಯಜಿಸಿದ್ದು ದ್ವೇಷದಿಂದಲ್ಲ, ಧರ್ಮದ ಹೆಸರಿನಲ್ಲಿ. ಆದರೆ ಆ ಧರ್ಮವೇ ಮುಂದೆ ಪ್ರತಿದಿನ ಕುಂತಿಯನ್ನು ಪ್ರಶ್ನಿಸಿತು. ಕರ್ಣನ ಜನ್ಮರಹಸ್ಯ ಈ ಕಾರಣಕ್ಕೆ ಮಹಾಭಾರತದ ಅತ್ಯಂತ ಕರಾಳ ಅಧ್ಯಾಯ. ಕರ್ಣ 15 ವರ್ಷಕ್ಕೆ ಬಂದಾಗ ಅವನು ಕೇವಲ ಸಾರಥಿಯ ಮಗನಾಗಿರಲಿಲ್ಲ, ಅವನು ಭವಿಷ್ಯದ ಮಹಾನ್ ಯೋಧನಾಗುತ್ತಿದ್ದ. ಅವನ ದೃಷ್ಟಿಯಲ್ಲಿ ಆತ್ಮವಿಶ್ವಾಸ, ಅವನ ಕೈಯಲ್ಲಿ ಬಿಲ್ಲು, ಅವನ ಮನಸ್ಸಿನಲ್ಲಿ ಗೌರವದ ಹಸಿವು. ಆದರೆ ವಿಧಿ ಅವನಿಗೆ ಇನ್ನೂ ಅನೇಕ ಪರೀಕ್ಷೆಗಳನ್ನು ಸಿದ್ಧಪಡಿಸಿತ್ತು. ಯುದ್ಧದ ಶಬ್ದಗಳು ಇನ್ನೂ ದೂರದಲ್ಲಿದ್ದವು. ಹೀಗಾಗಿ ವೀಕ್ಷಕರೇ, ಕರ್ಣನ ಜನ್ಮ ರಹಸ್ಯ ನಿಮಗೆ ಗೊತ್ತಾಯಿತು. ಈಗ ಪ್ರಶ್ನೆ ಒಂದೇ: ಪಾಂಡು ಹೇಗೆ ಸತ್ತರು ಮತ್ತು ಪಾಂಡವರು ಹಾಗೂ ಕೌರವರು ಹೇಗೆ ಜನಿಸಿದರು? ಪಾಂಡು ಧೃತರಾಷ್ಟ್ರನ ಕಿರಿಯ ಸಹೋದರ. ಯುದ್ಧ ಭೂಮಿಯಲ್ಲಿ ಅಪ್ರತಿಮ ಶೂರನಾಗಿದ್ದ. ಅವನ ಧೈರ್ಯ, ನ್ಯಾಯಪ್ರಿಯತೆ ಮತ್ತು ನಾಯಕತ್ವವನ್ನು ಜನರು ಗೌರವಿಸುತ್ತಿದ್ದರು. ಆದರೆ ಅವನ ಜೀವನದ ದೊಡ್ಡ ತಿರುವು ಯುದ್ಧ ಭೂಮಿಯಲ್ಲಿ ಅಲ್ಲ, ಅರಣ್ಯದ ಬೇಟೆಯಲ್ಲಿ ಸಂಭವಿಸಿತು. ಒಂದು ದಿನ ಪಾಂಡು ತನ್ನ ಸೈಸೈನ್ಯದಿಂದ ದೂರವಾಗಿ ದಟ್ಟ ಅರಣ್ಯದೊಳಗೆ ಏಕಾಂಗಿಯಾಗಿ ಬೇಟೆಗೆ ತೆರಳುತ್ತಾನೆ. ಪ್ರಕೃತಿ ಮೌನವಾಗಿತ್ತು, ಎಲೆಗಳು ನಿಧಾನವಾಗಿ ಅಲುಗಾಡುತ್ತಿವೆ ಮತ್ತು ಆ ಮೌನವನ್ನು ಒಡೆದು ಹಾಕುವಂತೆ ಅವನ ಬಾಣ ಹಾರಿತು. ಆದರೆ ಅದು ಸಾಮಾನ್ಯ ಪ್ರಾಣಿಯ ಮೇಲೆ ಬಿದ್ದ ಬಾಣವಾಗಿರಲಿಲ್ಲ, ಅದು ಜೋಡಿ ರೂಪದಲ್ಲಿ ಲೀನವಾಗಿದ್ದ ಋಷಿ ಕಿಂದಮರ ಮೇಲೆ ಬಿದ್ದಿತು. ಆ ಕ್ಷಣದಲ್ಲಿ ಅರಣ್ಯವೇ ಉಸಿರು ನಿಲ್ಲಿಸಿದಂತೆ ನಿಂತಿತು. ಸಾವು ಸಮೀಪಿಸುತ್ತಿದ್ದಾಗ ಕಿಂದಮರ ಭೀಕರ ಶಾಪವನ್ನು ಉಚ್ಚರಿಸಿದ: ನೀನು ಸಂಸಾರ ಮಾಡಿದರೆ ನೀನೇ ಸಾಯುವೆ. ಆ ಶಾಪ್ ಪಾಂಡುವಿನ ಆತ್ಮವನ್ನು ಚೂರು ಚೂರಾಗಿ ಮಾಡಿದಂತೆ ಭಾಸವಾಯಿತು. ಅವನು ರಾಜನಾಗಿದ್ದರೂ ವೀರನಾಗಿದ್ದರೂ ಆ ಕ್ಷಣದಲ್ಲಿ ಅವನು ಕೇವಲ ಅಸಹಾಯ ಮನುಷ್ಯನಾಗಿ ಉಳಿದ. ಹಸ್ತಿನಾಪುರದ ಸಿಂಹಾಸನ, ಅಧಿಕಾರ, ಕೀರ್ತಿ ಎಲ್ಲವೂ ಕ್ಷಣಾರ್ಧದಲ್ಲಿ ಅರ್ಥಹೀನವಾಗಿ ಕಾಣಿಸಿತು. ಶಾಪದ ಭಾರವನ್ನು ಹೊತ್ತುಕೊಂಡು ಬದುಕುವುದು ಅವನಿಗೆ ಅಸಾಧ್ಯವೆನಿಸಿತು ಮತ್ತು ಅವನು ರಾಜ್ಯವನ್ನು ತ್ಯಜಿಸಲು ನಿರ್ಧರಿಸಿದ. ಕುಂತಿ ಮತ್ತು ಮಾದ್ರಿಯೊಂದಿಗೆ ಪಾಂಡು ಹಸ್ತಿನಾಪುರವನ್ನು ಬಿಟ್ಟು ಅರಣ್ಯಕ್ಕೆ ಹೊರಟನು. ಅರಮನೆಯ ದೀಪಗಳು ನಿಧಾನವಾಗಿ ದೂರವಾಗುತ್ತಾ ಹೋದವು ಮತ್ತು ಅರಣ್ಯದ ಕತ್ತಲು ಅವರನ್ನು ಆವರಿಸಿತು. ಅರಣ್ಯದಲ್ಲಿ ಪಾಂಡು, ಕುಂತಿ ಮತ್ತು ಮಾದ್ರಿ ಹಲವು ವರ್ಷಗಳು ವಾಸಿಸಿದರು. ಅವರು ಋಷಿಗಳ ಆಶ್ರಮಗಳಿಗೆ ಭೇಟಿ ನೀಡಿದರು, ತಪಸ್ಸು ಮಾಡಿದರು, ಪ್ರಕೃತಿಯೊಂದಿಗೆ ಒಂದಾಗಿ ಬದುಕಿದರು. ಆದರೆ ಅರಣ್ಯದ ಶಾಂತಿ ಪಾಂಡುವಿನ ಮನಸ್ಸಿಗೆ ಶಾಂತಿ ತರಲಿಲ್ಲ. ಶಾಪದ ನೆರಳು ಅವನನ್ನು ಬಿಡದೆ ಹಿಂಬಾಲಿಸುತ್ತಿತ್ತು. ಅವನು ರಾಜನಾಗಿದ್ದರೂ ವಂಶವಿಲ್ಲದ ರಾಜನಾಗಿ ಬದುಕಬೇಕಾದ ಸ್ಥಿತಿ ಅವನನ್ನು ಒಳಗಿಂದಲೇ ಕುಸಿಯುವಂತೆ ಮಾಡಿತು. ಕುರುವಂಶದ ಭವಿಷ್ಯವೇ ಅಪಾಯದಲ್ಲಿದೆ ಎಂಬ ಭಾವನೆ ಅವನ ಮನಸ್ಸಿನಲ್ಲಿ ಕಾಡುತ್ತಿತ್ತು. ಇದೇ ಸಮಯದಲ್ಲಿ ಕುಂತಿಗೆ ದುರ್ವಾಸ ಮುನಿಯಿಂದ ಪಡೆದ ರಹಸ್ಯ ಮಂತ್ರ ನೆನಪಾಯಿತು. ಅವಳು ಯಾವ ದೇವರನ್ನು ಆಹ್ವಾನಿಸಿದರೂ ಅವನ ವರದಿಂದ ಪುತ್ರನನ್ನು ಪಡೆಯಬಹುದಾದ ಮಂತ್ರ. ಆರಂಭದಲ್ಲಿ ಈ ಮಂತ್ರವನ್ನು ಅವಳು ಕುತೂಹಲದಿಂದ ಬಳಸಿದ್ದಳು, ಆದರೆ ಈಗ ಅದು ವಂಶ ಉಳಿಸುವ ಧರ್ಮವಾಗಿ ಅವಳ ಮುಂದೆ ನಿಂತಿತು. ಕುಂತಿ ಪಾಂಡುವಿನ ಬಳಿ ಬಂದು ವಿನಮ್ರವಾಗಿ ಅನುಮತಿ ಕೇಳಿದಳು. ಕುರುವಂಶ ಮುಂದುವರಿಯಬೇಕೆಂದರೆ ನಾನು ಈ ಮಂತ್ರವನ್ನು ಬಳಸಬಹುದೇ? ಪಾಂಡು ಮೌನವಾಗಿ ಒಪ್ಪಿಗೆ ನೀಡಿದ, ಏಕೆಂದರೆ ಅವನಿಗೂ ವಂಶದ ಭವಿಷ್ಯ ಮುಖ್ಯವಾಗಿತ್ತು. ಮೊದಲಿಗೆ ಕುಂತಿ ಧರ್ಮರಾಜನನ್ನು ಆಹ್ವಾನಿಸಿದಳು ಮತ್ತು ಯುಧಿಷ್ಠಿರ ಜನಿಸಿದ ಸತ್ಯ, ನ್ಯಾಯ ಮತ್ತು ಶಾಂತಿಯ ಪ್ರತಿರೂಪ. ಎರಡನೇ ಬಾರಿ ವಾಯುದೇವನನ್ನು ಕರೆಯಿತು ಮತ್ತು ಭೀಮ ಜನಿಸಿದ, ಪರ್ವತದಂತೆ ಬಲಿಷ್ಠ ಆದರೆ ಹೃದಯದಲ್ಲಿ ನಿಷ್ಠೆ ತುಂಬಿದವನು. ಮೂರನೇ ಬಾರಿ ಇಂದ್ರನನ್ನು ಆಹ್ವಾನಿಸಿದಾಗ ಅರ್ಜುನ ಜನಿಸಿದ, ಕೇವಲ ಯೋಧನಲ್ಲ, ವಿಧಿಯೇ ಆರಿಸಿಕೊಂಡ ಬಿಲ್ಲುಗಾರ. 3 ಮಕ್ಕಳು ಹುಟ್ಟಿದರು, 3 ವಿಭಿನ್ನ ಶಕ್ತಿಗಳು, 3 ವಿಭಿನ್ನ ವಿಧಿಗಳು. ಆದರೆ ಪಾಂಡುವಿನ ಮನಸ್ಸು ಶಾಂತವಾಗಲಿಲ್ಲ.
ಅವನು ಈ ಮಕ್ಕಳನ್ನು ಪ್ರೀತಿಸಿದರೂ ನಾನು ಇವರ ನಿಜವಾದ ತಂದೆಯೇ ಎಂಬ ಪ್ರಶ್ನೆ ಅವನನ್ನು ಪ್ರತಿದಿನ ಕಾಡುತ್ತಿತ್ತು. ಅವನು ಬದುಕಿದ್ದರೂ ತನ್ನದೇ ಕುಟುಂಬದಲ್ಲಿ ಹೊರಗಿನವನಂತೆ ಭಾಸವಾಗತೊಡಗಿದ. ಇದಾದ ನಂತರ ಮಾದ್ರಿಗೂ ತಾಯಿಯಾಗಬೇಕೆಂಬ ಆಸೆ ಮೂಡಿತು. ಅವಳು ಕುಂತಿಯ ಬಳಿ ಬಂದು ಮಂತ್ರವನ್ನು ಕೇಳಿದಳು. ಕುಂತಿ ದೊಡ್ಡ ಮನಸ್ಸಿನಿಂದ ತನ್ನ ಮಂತ್ರವನ್ನು ಅವಳಿಗೂ ಹಂಚಿಕೊಂಡಳು. ಅಶ್ವಿನಿ ದೇವತೆಗಳ ಆಶೀರ್ವಾದದಿಂದ ನಕುಲ ಮತ್ತು ಸಹದೇವ ಜನಿಸಿದರು. ಸೌಂದರ್ಯ, ಜ್ಞಾನ ಮತ್ತು ಒಳನೋಟದ ಪ್ರತಿರೂಪಗಳು. ಈಗ ಅರಣ್ಯದಲ್ಲಿ 5 ಮಕ್ಕಳು ಬೆಳೆದಾಡುತ್ತಿದ್ದರು. 5 ದೇವತೆಗಳ ವರ, 5 ವಿಭಿನ್ನ ಸ್ವಭಾವಗಳು, ಆದರೆ ಒಬ್ಬ ಕುಸಿಯುತ್ತಿರುವ ಮನುಷ್ಯ, ಪಾಂಡು ಹೊರಗೆ ನಗುತ್ತಿದ್ದರೂ ಒಳಗೆ ಮುರಿಯುತ್ತಿದ್ದ. ಶಾಪದ ಮಾತು ಅವನ ಕಿವಿಯಲ್ಲಿ ನಿರಂತರವಾಗಿ ಪ್ರತಿಧ್ವನಿಸುತ್ತಿತ್ತು. ಸಂಸಾರ ಮಾಡಿದರೆ ಮರಣ. ಅವನ ಸಂತೋಷ ಯಾವತ್ತೂ ಸಂಪೂರ್ಣವಾಗಿರಲಿಲ್ಲ. ಅವನು ಮಕ್ಕಳನ್ನು ನೋಡುತ್ತಾ ಸಂತೋಷಪಡುವ ಬದಲು ಅಪರಾಧ ಬೋಧೆಯಿಂದ ತುಂಬುತ್ತಿದ್ದ. ಇದೇ ವೇಳೆ ಕತೆ ಹಸ್ತಿನಾಪುರಕ್ಕೆ ತಿರುಗುತ್ತದೆ. ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಮಕ್ಕಳಿರಲಿಲ್ಲ ಮತ್ತು ಕುರು ವಂಶದ ಭವಿಷ್ಯ ಮತ್ತೆ ಅಂಧಕಾರದಲ್ಲಿ ಮುಳುಗಿತ್ತು. ವ್ಯಾಸ ಮಹರ್ಷಿಗಳ ಅನುಗ್ರಹದಿಂದ ಗಾಂಧಾರಿ ಗರ್ಭಿಣಿಯಾಗ್ತಾಳೆ. ಹಸ್ತಿನಾಪುರದ ಅರಮನೆಯೊಳಗೆ ಗಾಂಧಾರಿ ಮೌನವಾಗಿ ನಿಂತಿದ್ದಳು. ಅವಳ ಕಣ್ಣುಗಳು ಪಟ್ಟಿಯಿಂದ ಮುಚ್ಚಲ್ಪಟ್ಟಿದ್ದರೂ ಅವಳ ಮನಸ್ಸು ಭವಿಷ್ಯವನ್ನು ನೋಡಲು ಪ್ರಯತ್ನಿಸುತ್ತಿತ್ತು. ಅವಳು ಗರ್ಭಿಣಿಯಾಗಿದ್ದಳು. ಕುರು ವಂಶದ ಭವಿಷ್ಯ ಅವಳೊಳಗೆ ಬೆಳೆಯುತ್ತಿತ್ತು. ಅರಮನೆ ಆಶೆಯಿಂದ ತುಂಬಿತ್ತು. ಧೃತರಾಷ್ಟ್ರ ತನ್ನ ಉತ್ತರಾಧಿಕಾರಿಯನ್ನು ನಿರೀಕ್ಷಿಸುತ್ತಿದ್ದನು. ಪ್ರತಿಯೊಂದು ದಿನವೂ ಒಂದು ನಿರೀಕ್ಷೆಯಾಗಿತ್ತು. ಪ್ರತಿಯೊಂದು ಕ್ಷಣವೂ ಒಂದು ಭರವಸೆಯಾಗಿತ್ತು. 1 ತಿಂಗಳು ಕಳೆಯಿತು, ಮತ್ತೊಂದು ತಿಂಗಳು ಕಳೆಯಿತು, 1 ವರ್ಷವೂ ಕಳೆದಿತ್ತು. ಆದರೆ ಗಾಂಧಾರಿಯ ಗರ್ಭದಲ್ಲಿ ಯಾವುದೇ ಚಲನೆಯ ಲಕ್ಷಣ ಕಾಣಿಸಲಿಲ್ಲ. ಅರಮನೆಯೊಳಗೆ ಆತಂಕ ನಿಧಾನವಾಗಿ ಹರಡತೊಡಗಿತ್ತು. ಸಾಮಾನ್ಯವಾಗಿ ಸಂತೋಷ ತರಬೇಕಾದ ಗರ್ಭ ಈಗ ಒಂದು ರಹಸ್ಯವಾಗಿ ಪರಿಣಮಿಸಿತ್ತು. ಗಾಂಧಾರಿ ತನ್ನೊಳಗೆ ಪ್ರಶ್ನಿಸುತ್ತಿದ್ದಳು, ನನ್ನ ವಿಧಿ ಏನು? ಅದೇ ಸಮಯದಲ್ಲಿ ಅರಣ್ಯದಲ್ಲಿ ಕುಂತಿಗೆ ಪುತ್ರರು ಜನಿಸಿದ ಸುದ್ದಿ ಹಸ್ತಿನಾಪುರಕ್ಕೆ ತಲುಪಿತು. ಯುಧಿಷ್ಠಿರ ಜನಿಸಿದ್ದ, ನಂತರ ಭೀಮ, ನಂತರ ಅರ್ಜುನ. ಈ ಸುದ್ದಿ ಗಾಂಧಾರಿಯ ಹೃದಯವನ್ನು ಚುಚ್ಚಿದಂತೆ ಆಯಿತು. ಅವಳು ಮೊದಲು ಗರ್ಭಿಣಿಯಾಗಿದ್ದಳು, ಆದರೆ ಈಗ ಇನ್ನೊಬ್ಬಳ ಮಕ್ಕಳೇ ಕುರುವಂಶದ ಭವಿಷ್ಯವಾಗಿ ಬೆಳೆಯುತ್ತಿದ್ದರು. ಅವಳ ಮನಸ್ಸಿನಲ್ಲಿ ಒಂದು ಹೊಸ ಭಾವನೆ ಹುಟ್ಟಿತು. ಅದು ದುಃಖ ಮಾತ್ರವಲ್ಲ, ಅದು ಅಸಹಾಯಕತೆಯ ಕೋಪವಾಗಿತ್ತು. ಆ ನಿರಾಶೆಯ ಕ್ಷಣದಲ್ಲಿ ಗಾಂಧಾರಿ ತನ್ನ ಭಾವನೆಗಳ ಮೇಲೆ ನಿಯಂತ್ರಣ ಕಳೆದುಕೊಂಡಳು. ಅವಳೊಳಗಿನ ನೋವು ಹೊರಬಂದಿತು. ಅವಳು ತನ್ನ ಗರ್ಭವನ್ನು ಹೊಡೆದಳು. ಅದು ಕೇವಲ ಕೋಪವಲ್ಲ, ಅದು ತನ್ನ ವಿಧಿಯ ವಿರುದ್ಧದ ಒಂದು ಮೌನದ ಪ್ರತಿಭಟನೆ. ಆ ಕ್ಷಣದಲ್ಲಿ ವಿಧಿಯ ದಿಕ್ಕೇ ಬದಲಾಗತೊಡಗಿತು. ಕೆಲವು ಸಮಯದ ನಂತರ ಗಾಂಧಾರಿ ಒಂದು ಸಾಮಾನ್ಯ ಮಗುವಿಗೆ ಜನ್ಮ ನೀಡಲಿಲ್ಲ. ಬದಲಿಗೆ ಅವಳು ಒಂದು ವಿಚಿತ್ರ ಮಾಂಸದ ಗುಡ್ಡೆಯನ್ನು ಹೆತ್ತಳು. ಅರಮನೆ ನಿಶ್ಶಬ್ದವಾಯಿತು. ಭಯ, ಗೊಂದಲ ಮತ್ತು ನಿರಾಶೆ ಎಲ್ಲವೂ ಒಂದೇ ಸಮಯದಲ್ಲಿ ಅರಮನೆಯೊಳಗೆ ಹರಡಿದವು. ಧೃತರಾಷ್ಟ್ರ ಮೌನವಾಗಿದ್ದನು. ಇದು ಒಂದು ಆಶೀರ್ವಾದವೇ ಅಥವಾ ಒಂದು ಶಾಪವೇ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಮೂಡಿತು. ಆ ಸಮಯದಲ್ಲಿ ಮಹರ್ಷಿ ವ್ಯಾಸರು ಪ್ರತ್ಯಕ್ಷರಾದರು. ಅವರ ಉಪಸ್ಥಿತಿಯೇ ಒಂದು ದೈವಿಕ ಶಕ್ತಿಯ ಸೂಚನೆ ಆಗಿತ್ತು. ಅವರು ಗಂಭೀರವಾಗಿ ಹೇಳಿದರು, ಈ ಗುಡ್ಡೆಯನ್ನು ತ್ಯಜಿಸಬೇಡಿ, ಇದು ವಿಧಿಯ ಒಂದು ಭಾಗ. ಅವರ ಮಾತುಗಳು ಭವಿಷ್ಯದ ಒಂದು ರಹಸ್ಯವನ್ನು ಹೊತ್ತಿದ್ದವು. ವ್ಯಾಸರ ಆದೇಶದಂತೆ ಆ ಮಾಂಸದ ಗುಡ್ಡೆಯನ್ನು 100 ಭಾಗಗಳಾಗಿ ವಿಭಜಿಸಲಾಯಿತು. ಪ್ರತಿಯೊಂದು ಭಾಗವನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಇಡಲಾಯಿತು. ದಿನಗಳು ಕಳೆದವು. ನಿಧಾನವಾಗಿ ಆ ಪಾತ್ರೆಗಳಲ್ಲಿ ಜೀವ ಮೂಡತೊಡಗಿತು. ಒಂದು ಪಾತ್ರೆ, ಮತ್ತೊಂದು ಪಾತ್ರೆ, ಮತ್ತೊಂದು ಪಾತ್ರೆ, ಹೀಗೆ 100 ಮಕ್ಕಳು ಜನಿಸಿದರು. ಮೊದಲನೇ ಮಗು ದುರ್ಯೋಧನ. ಅವನ ಜನನದ ಕ್ಷಣದಲ್ಲಿ ಪ್ರಕೃತಿಯೇ ಅಶಾಂತವಾಯಿತು. ನಾಯಿಗಳು ಕೂಗಿದವು, ಗಾಳಿ ಗರ್ಜಿಸಿತು, ಆಕಾಶದಲ್ಲಿ ಮಿಂಚು ಹೊಳೆಯಿತು. ಇದು ಒಂದು ಎಚ್ಚರಿಕೆ. ಆದರೆ ಪ್ರೀತಿಯ ಅಂಧತ್ವದಲ್ಲಿ ಧೃತರಾಷ್ಟ್ರ ಅದನ್ನು ನಿರ್ಲಕ್ಷಿಸಿದನು. ಆ ಕ್ಷಣದಲ್ಲಿ ಭವಿಷ್ಯದ ಯುದ್ಧದ ಬೀಜ ನೆಲೆಗೆ ಬಿದ್ದಿತು. ಇಲ್ಲಿ ಮಹಾಭಾರತದ ಅತಿ ದೊಡ್ಡ ವ್ಯಂಗ್ಯ ಸ್ಪಷ್ಟವಾಗುತ್ತದೆ. ಪಾಂಡವರು ದೇವಮಂತ್ರದಿಂದ ಹುಟ್ಟಿದವರು.
ಕೌರವರು ವಿಧಿಯ ಪ್ರಯೋಗದಿಂದ ಹುಟ್ಟಿದವರು. ಇಬ್ಬರು ಒಂದೇ ವಂಶದವರು, ಆದರೆ ಅವರ ಭವಿಷ್ಯ ಸಂಪೂರ್ಣ ವಿಭಿನ್ನ ದಿಕ್ಕಿನಲ್ಲಿ ಸಾಗಲು ಸಿದ್ಧವಾಗಿತ್ತು. ಕತೆ ಮತ್ತೆ ಅರಣ್ಯಕ್ಕೆ ಮರಳುತ್ತದೆ. ಪಾಂಡು 5 ಮಕ್ಕಳನ್ನು ನೋಡುತ್ತಾ ಸಂತೋಷಕ್ಕಿಂತ ಅಪರಾಧ ಬೋಧೆಯನ್ನು ಹೆಚ್ಚಾಗಿ ಅನುಭವಿಸ್ತಾನೆ. ವಸಂತದ ಒಂದು ಸುಂದರ ದಿನ. ಪಕ್ಷಿಗಳು ಮೃದುವಾಗಿ ಹಾಡುತ್ತಿದ್ದಾಗ, ಗಾಳಿ ಮರಗಳನ್ನು ತೂಗಿಸುತ್ತಿದ್ದಾಗ ಪಾಂಡು ತನ್ನ ಮಿತಿಯನ್ನು ಕ್ಷಣಕಾಲ ಮರೆತು ಬಿಡುತ್ತಾನೆ. ಶಾಪವನ್ನು ಮರೆತ ಕ್ಷಣದಲ್ಲೇ ವಿಧಿ ಅವನನ್ನು ನೆನಪಿಸುತ್ತದೆ. ಪಾಂಡು ನೆಲಕ್ಕೆ ಕುಸಿದು ಬೀಳುತ್ತಾನೆ. ಅವನ ಮರಣ ಯುದ್ಧದಲ್ಲಿ ಆಗಲಿಲ್ಲ, ಗರ್ಜನೆಯಲ್ಲಿ ಆಗಲಿಲ್ಲ, ಅದು ಮೌನದಲ್ಲಿ, ದುರ್ಬಲ ಕ್ಷಣದಲ್ಲಿ ಸಂಭವಿಸಿತು. ಮಾದ್ರಿ ತನ್ನ ತಪ್ಪಿನ ಭಾರವನ್ನು ಸಹಿಸಲಾರದೆ ಪಾಂಡುವಿನ ಜೊತೆಗೆ ಅಗ್ನಿಗೆ ಅರ್ಪಣೆ ಆಗುತ್ತಾಳೆ. 5 ಮಕ್ಕಳು ಕಣ್ಣೆದ್ರೆ ಅನಾಥರಾಗ್ತಾರೆ. ಇಲ್ಲೇ ಮತ್ತೊಂದು ಕ್ರೂರ ವ್ಯಂಗ್ಯ ಹೊರಹೊಮ್ಮುತ್ತದೆ. ಪಾಂಡವರು ಹುಟ್ಟಿದ ನಂತರವೇ ಪಾಂಡು ಸತ್ತನು. ಅಂದರೆ ವಂಶ ಅಸ್ತಿತ್ವಕ್ಕೆ ಬಂದ ಕೂಡಲೇ ಅದರ ರಕ್ಷಕನೇ ಕಣ್ಮರೆಯಾದನು. ಈಗ 5 ಮಕ್ಕಳ ಸಂಪೂರ್ಣ ಹೊಣೆ ಕುಂತಿಯ ಹೆಗಲ ಮೇಲೆ ಬಿದ್ದಿತ್ತು. ಮತ್ತು ಆ ಭಾರ ಕೇವಲ ತಾಯಿಯದ್ದಲ್ಲ, ಇಡೀ ಹಸ್ತಿನಾಪುರದದ್ದಾಯಿತು. ಈ ಜನನಗಳು ಮತ್ತು ಈ ಮರಣ ಇವೆರಡೂ ಸೇರಿ ಮಹಾಭಾರತದ ಯುದ್ಧದ ನೆಲೆಯನ್ನು ಗಟ್ಟಿಗೊಳಿಸಿದವು. ಕುಂತಿ ಮಕ್ಕಳೊಂದಿಗೆ ಹಸ್ತಿನಾಪುರಕ್ಕೆ ಮರಳುತ್ತಾಳೆ. ಆದರೆ ಅಲ್ಲಿ ರಾಜಕೀಯ ಅಸೂಯೆ ಮತ್ತು ಅಧಿಕಾರದ ಹೋರಾಟಗಳು ಅವಳನ್ನು ಕಾಯುತ್ತಿದ್ದವು. ದುರ್ಯೋಧನನೊಳಗಿನ ದ್ವೇಷ, ದುಶ್ಯಾಸನನ ಕುತಂತ್ರ, ಶಕುನಿಯ ಸಂಚು ಇವೆಲ್ಲವೂ ನಿಧಾನವಾಗಿ ರೂಪುಗೊಳ್ಳತೊಡಗಿದವು. ಪಾಂಡವರು ಮತ್ತು ಕೌರವರು ಒಟ್ಟಿಗೆ ಬೆಳೆದರೂ ಅವರ ನಡುವೆ ಅದೃಶ್ಯ ಗೋಡೆ ನಿರ್ಮಾಣವಾಗತೊಡಗಿತು. ಒಂದು ಕಡೆ ಧರ್ಮ, ಸತ್ಯ, ನ್ಯಾಯ, ಮತ್ತೊಂದು ಕಡೆ ದುರಾಸೆ, ಅಸೂಯೆ, ಅಧಿಕಾರದ ಹಸಿವು. ಹಸ್ತಿನಾಪುರದ ಅರಮನೆಯ ಪ್ರತಿಯೊಂದು ಕಂಬದಲ್ಲೂ ಭವಿಷ್ಯದ ಸಂಘರ್ಷದ ಪ್ರತಿಧ್ವನಿ ಕೇಳಿಸತೊಡಗಿತು. ಮಹಾಭಾರತದ ಯುದ್ಧ ಇನ್ನೂ ಪ್ರಾರಂಭವಾಗಿಲ್ಲ, ಆದರೆ ಅದರ ಬೇರುಗಳು ಈಗಾಗಲೇ ನೆಲದ ಆಳಕ್ಕೆ ಇಳಿದಿವೆ. ರಕ್ತ ಇನ್ನೂ ಹರಿದಿಲ್ಲ, ಆದರೆ ಸಂಘರ್ಷ ಈಗಲೇ ಹುಟ್ಟಿದೆ. ಮತ್ತು ಈ ಕಥೆಯ ನಿಜವಾದ ಪಾಠ ಇಲ್ಲೇ ಇದೆ. ಯುದ್ಧಗಳು ಭೂಮಿಯಲ್ಲಿ ನಡೆಯುವ ಮೊದಲು ಅವು ಮನುಷ್ಯನ ಹೃದಯದಲ್ಲಿ ನಡೆಯುತ್ತವೆ. ಇದಾಗಿತ್ತು ಇಂದಿನ ಸಂಚಿಕೆ.